तू सदा शिवा शमित शुभशीला जय विलसिता शशि किरण लोला ಬಂದಾಳ ಇನಿಯಾನ ಅರಸುತ್ತ ಬಂದಾಳ ಗೆಳೆಯಾನ ಅರಸುತ್ತ ಬಂದಾಳ ಗೆಳೆಯಾನ ಗೆಳೆತನದ ಗೆಳೆಯಂಗೆ ಗೆಳೆತನದ ಗೆಳೆಯಂಗೆ ಮನಸೋತು ಮೈ ಮರೆತು ಮನಸೋತು ಮೈ ಮರೆತು ಬಯಸುತ್ತ ಬಂದಾಳ ಇನಿಯಾನ ಬಯಸುತ್ತ ಬಂದಾಳ ಇನಿಯಾನ ಮನಸಾಗು ಹಗಲಾಗು ಇರುಳಾಗು ಕನಸಾಗು ಮನಸಾಗು ಹಗಲಾಗು ಇರುಳಾಗು ಸಕ್ಕಾನೆ ತುಂಬವನೆ ಮನದಾಗ ಎದೆಯಾಗ ನೆಲೆಸವನೆ ಜೊತೆಗಾರ ಎದೆಯಾಗ ನೆಲೆಸವನೆ ಜೊತೆಗಾರ ಎದೆಯಾಗ ನೆಲೆಸವನೆ ಜೊತೆಗಾರ ಗೌರಿ ಗೌರಿ ಅಲ್ಲಿ ನೋಡು ಸೂರ್ಯ ಹೆಂಗಿಳಿತಾವ್ನೆ ಹೂನ್ಲಕ್ಕ ಬಾಳ ಚಂದಾಗೈತೆ ಹೇಳ್ತಿದ್ನಲ್ಲ ಲಕ್ಕ ಅಂತ ನಮ್ ಕಲಾಸ್ಗೆಲ್ಲ ಇವನೇ ಪಟ್ಟು ಹಂಗ ಬನ್ನಿ ರೊಟ್ಟಿ ತಿನ್ನಿ ಕುಂತ್ಕೋ ಅವ್ವ ಗೌರಿ ಮನೆ ಕರ್ಕೊಂಡೋಗಿ ರೊಟ್ಟಿ ಬೆಣ್ಣೆ ಕೊಡ್ಸಿದ್ಲು. ಅಲ್ಲಿಗೆ ಯಾಕೆ ಹೋಗಿದ್ದೆ ಲಕ್ಕ? ನಾವೆಲ್ಲಿ ಅವ್ರೆಲ್ಲಿ? ಅವ್ವ ಗೌರಿ ಅವ್ವ ಬಾಳ ಒಳ್ಳೆವಳು ಕಣವ್ವ. ಹೆಂಗಾರು ಇನ್ಮ್ಯಾಕೆ ಕರೆದ್ರು ಅಂತ ಹಂಗೆಲ್ಲ ಹೋಗ್ಬಾರ್ದು ಕಂದ.
ಅಪ್ಪನ್ ಕೂಗೋ. ಏನಪ್ಪ ದೊಡ್ಡ ಬೀರ? ಕೂತ್ಕೊಳ್ಳಿ. ಏನಪ್ಪ ವಾಯ್ದೆ ಮುಗೀತು, ನನ್ನ ಅಸಲು ಬಡ್ಡಿ ಇನ್ನೂ ಚುಕ್ತ ಆಗ್ನೇ ಇಲ್ಲ. ಹಿಂಗ್ ಮಾಡಿದ್ರೆ ವ್ಯವಹಾರ ಮಾಡೋದು ಹೆಂಗೆ? ಇವತ್ ಕೊಟ್ಟೇ ತೀರ್ಬೇಕು. ಇನ್ನೊಂದು ವಾರ ತಡ್ಕೊಳ್ಳಿ. ಬೈನಾಕ್ ಹಳ್ಳಿಲಿ ನಮ್ ಭಾಮೈದ ಕೊಡ್ತೀನಿ ಅಂದವನು ಕೊಡ್ತಾನೆ. ಓ ಹಿಂಗೆ ಹೇಳ್ತಾನೆ ಬಂದೆ. ಇನ್ ಅರ್ಗೆ ಸಾಗಕ್ಕಿಲ್ಲ, ಇಲ್ಲ ಹಣ ಕೊಡು, ಆಗಲ್ಲ ನೀನ್ ಹೊಲ ಭೋಗ್ಯ ಮಾಡು. ಅದನ್ನು ಮಾಡಕ್ ಆಗಕ್ಕಿಲ್ಲ ಅಂದ್ರೆ ನಿನ್ 5 ಜೀತಕ್ಕಾದ್ರೂ ಇರ್ತು. ಮರಿಯಾ ಅಂತ ನಮ್ಮ ಹೊಟ್ಟೆಯಾಗ ಗೀತಿಕ್ಕವ್ನೆ. ದಿನ ಕಾಡೆಲ್ಲ ಸುತ್ಕೊಂಬತ್ತಾನೆ. ಬಾ ನಮ್ ಹಟ್ಟಿಗೆ, ಅಲ್ಲೇ ತಿಂಡಿ ತಿಂದ್ಬಿಟ್ಟು ಆಟ ಆಡೋಣ. ನೋಡೆ ವಸಿ, ಏನು? ಹಂಗೆ ನಾನು ಬೈನಾಕ್ನಹಳ್ಳಿಗೆ ಹೋಗ್ಬಿಟ್ಟು ಬರ್ತೀನಿ. ಸಂಜೆ ಆಗ್ಬೋದು. ದನಕರ ಜ್ವಾಕೆ. ಹೋಗ್ಲಿ ಸುಮ್ಕಿರು, ದೇವ್ರವನೇ, ಅವನ್ ನೋಡ್ಕೊತಾನೆ. ನೀನ್ ಪಡ್ಕೊಂಡ್ ಬಂದಿಲ್ಲ ಮಗನೇ ಓದಕ್ಕೆ. ಆ ದೇವ್ರ ಕಣ್ಣಿದ್ರೆ ನಿನ್ನ ಜೀತ ಕಳ್ಸೋ ಹಂಗ್ ಮಾಡ್ತಾ ಇರ್ಲಿಲ್ಲ. ಮಗಂಗೆ ಉಣ್ಣಾಕಿ ಕಳ್ಸು.
ನಿಮ್ ಮಡ್ಲಿಗೆ ಹಾಕಿವ್ನಿ ಏನೂ ಕಾಣದ ಹಸುಗೂಸ್ನ. ನಡಿಯ ಚೀಲ ತೆಗ್ದಿಟ್ ಬಾವಾಗ. ಬಿಡ್ರ ಅವನ್ ಮೈ ಮುಟ್ಟಿದ್ರೆ ಸರಿಯಾಗಿ ಮಾಡ್ತೀನಿ. ಯಾಕ ಓಡೋಗ್ಬಿಟ್ರು ಕಣ್ರವ? ಯಾಕೆ ಓಡೋಗಿದ್ದು? ಗೊತ್ತಿಲ್ಲ ಕಣ್ರವ. ಆಮೇಲೆ ನಿಮ್ಗೆ ಹೇಳ್ಬೇಡ ಅಂತ ಓಡೋಗ್ಬಿಟ್ರು ಕಣ್ರವ. ಮರಿಯಲ್ಲ ಗೌಡ್ರಿ ಎಲ್ಲ ಕಳ್ತಾವ. ಮುದ್ದೆ ಬೇಕಿಲ್ಲ ಬ್ಯಾಡ್ದಿದೆ ತಟ್ಟೆ ತೊಳೆದಿಕ್ಕು. ಡೋಲಕ್ಕ ಕೋಳಿ ಕೊಕ್ಕಂತಿದ್ದಂಗೆ ಬಂದ್ಬಿಡ್ಬೇಕು. ಮರ್ಯಾಯಲ್ಲಿ ಒಂದೆರಡು ಕುರಿ ತಪ್ಪಿಸ್ಕೊಂಡವೆ, ಹುಡ್ಕಕ್ ಹೋಗವನೆ. ನಿಮಗೆಲ್ಲ ಕೂಳ್ ಹೆಚ್ಚಾಯ್ತು. ಸರಿಯಾಗಿ ಕುರಿ ಕಾಯ್ದೆ ಐಲಾಟ ಆಡ್ತಿದ್ರೇನ್ಲ?
ಸಿಕ್ಕಿದ್ವೇನ್ಲ? ಅವ್ವ, ಅದಕ್ಕೆ ಮರಿಂಗೆ ಗೌಡ್ರು ಚೆನ್ನಾಗಿ ತರದ್ಬಿಟ್ರು. ಮುರಿಯಾ ಮುರಿಯಾ ಮರೀನ ಗೌಡ್ರು ಕರ್ಕೊಂಬರಕ್ ಹೇಳಿದ್ರು. ಮರಿನ್ಗೆ ತುಂಬಾ ಜ್ವರ ಬಂದಿತ್ತು ಕಣಪ್ಪ, ಇವತ್ತೊಂದು ಕೆಲ್ಸಕ್ಕೆ ಬರಕ್ ಆಯ್ಕಿಲ್ಲ. ಅಯ್ಯೋ, ನೀವು ಗೌಡ್ರು ನಮ್ಮ ಮನೆ ಒಳಗ್ ಬರಂಗಿಲ್ಲ ಕಣಪ್ಪ, ಇಲ್ಲೇ ಇರು, ನಾನೇ ಮರಿನ್ ಕರ್ಕೊ ಬರ್ತೀನಿ. ಲೇ ಮರಿಯಾ, ಲೇ ಮರಿಯಾ, ಅವ್ನಿಗಿನ್ನೂ ಹುಷಾರಿಲ್ಲ ಕಣ್ರಪ್ಪ. ಅವನ್ಗೆಂತ ರೋಗ ಒಮ್ಮಿ? ನೀವೇ ಮೈಗಳ್ತನ ಕಲ್ಸ್ಬಿಡ್ತೀರಿ. ಮೊದ್ಲು ಕಲ್ಸವನ್ನ.
ಮರಿಯಾ ಆ ಸೌದೆನೆಲ್ಲ ಎತ್ತಿ ಇತ್ಲಗಾಕೋ. ಸಿಂಗಣ್ಣ ಸಿಂಗಣ್ಣ ಏನ್ರಲ್ಲ ಇದೆಲ್ಲ ನಿಮ್ ಪಂಚಾಯ್ತಿ? ಏ ಸಿಂಗ್ರಿಗ ಅವನ್ನ ಗುಡಿಸ್ಲಾಗ್ಬಿಟ್ ಬಾ. ಮುನಿ ಡಾಕ್ಟರ್ ತರ್ಕಾರ ಕರ್ಕೊಂಡು ಹೋಗೋದೇನವ? ಕಣವ. ನಿನ್ ಮಗಿನ ಹಣೆಗೊಸಿ ತಣ್ಣೀರ್ ಬಟ್ಟೆ ಹಾಕ್ತಾ ಇರು. ಒಂದೆಜ್ಜೆ ಗೌಡಟ್ಟಿಗಾರ ಹೋಗಿದ್ ಬರ್ತೀನಿ. ಗೌಡ್ರೆ 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 ಮರಿಂದ ಶಾನೆ ತಟ್ಬಿಟ್ಟಾಗ್ಬಿಟ್ಟೈತೆ. ಡಾಕ್ಟರ್ ತಾವಾದ್ರೂ ಕರ್ಕೊಂಡು ಹೋಗ್ಬೇಕು. ಹೊಸ ಕಾಸಿದ್ರೆ ಕೊಡ್ತೀರಾ? ಹಾ ಡಾಕ್ಟರ್ ಬೇರೆ ಕೇಡು. ನಿನ್ ಮಗ ಕಡ್ದು ಕಟ್ಟಿ ಹಾಕಕ್ಕೆ ಕೊಡ್ತಾನೆ ಇರ್ತೀನಿ. ಬಸ್ ನಿಂತ್ಕಮ್ಮಿ. ಗಿತ್ತವೇನಾರು ಇರ್ಬೇಕಾ ಬುದ್ಧಿ? ಓ ಈ ಕಾಯಿಲೆ ಪತ್ತೆ ಅಲ್ಲದ್ರೆ ಉಳಿಯಕ್ಕಾಯ್ತದ. ಬರೀ ಬೇಳೆ ಕೊಟ್ಟು ಗಂಜಿ ಎಣ್ಣೆ ಏನು ಕೊಡ್ಬೇಡ. ಅವನು ನೀರು ಅಂತ ಅಲುಪ್ತ ನೀರ್ಗೀರ್ ಕೊಟ್ಬಿಟ್ಟಿ. ಆಮೇಲೆ ಈ ಕಾಯಿಲೆಗೆ ನೀವು ಎಷ್ಟು ಎಳ್ನೀರು ಕುಡಿಸಿದ್ರು ಅಷ್ಟು ಒಳ್ಳೇದು. ತಿಳಿತಾ? ನೋಡು, ಇದು ರಾತ್ರಿಗೊಂದು ಬೆಳಗ್ಗೆ ಒಂದು.
ಮರಿಯಾ ಮರಿಯಾ, ಅವ್ನಿಗೆ ಯಾಕೆ ನೀರ್ ಕೊಡಲ್ಲ? ನೀರ್ ಕೊಟ್ರೆ ಸತ್ತೇ ಹೋಯ್ತಾನಂತೆ. ಅದಕ್ಕೆ ಡಾಕ್ಟ್ರು ಬರೀ ಎಳ್ನೀರ್ನೇ ಕೊಡಿ. ಎಳ್ನೀರ್ನೇ ಕೊಡಿ. ಮತ್ತೆ ನಮ್ಗೆ ಯಾರಪ್ಪ ಎಳ್ನೀರ್ ಕೊಡ್ತಾರೆ? ಗೌಡ್ರು ತೋಟದಾಗ ಅದಲ್ಲ, ಕೇಳಿದ್ರೆ ಕಿತ್ಕೊ ಅಂತಾರೆ. ಅಯ್ಯೋ, ನಮ್ಗೆಲ್ಲ ಕಿತ್ಕೊಟ್ಟಾರಲ್ಲಕ್ಕಪ್ಪ. ಸರಿ, ನಾನೇ ಕೇಳಿ ಕಿತ್ಕೊಂಬರ್ತೀನಿ. ಅಸಲು ಬೆಳೆ ಬಂದ್ಮೇಲೆ ಕೊಡ್ತಾರೆ ಗೌಡ್ರೆ. ಗೌಡ್ರೆ ಮರಿಂಗೆ ಎಳ್ನೀರ್ ಬೇಕಂತೆ. ಡಾಕ್ಟ್ರ್ ಹೇಳವ್ರಂತೆ. ಅವನು ದಾವು ದಾವು ಅಂತ ಅಲುತ್ತಾ ಬಿದ್ದವನೆ. ನಿನ್ಗೇನು ಮಾಡಕ್ ಬೇರೆ ಕೆಲಸ ಇಲ್ವೇನ್ಲ? ಅವನೇ ನಿನ್ ಜಾತಿನ ಕುಲನ? ಮಾರಿಗೆ ಮುಂಡೆ ಅವಕ್ಕೆಲ್ಲ ಎಳ್ನೀರು ಅಂತ ಕೇಳು. ಹೋಗ್ಲಾ ಕೆಲಸ ನೋಡು. ಲಕ್ಕಪ್ಪ, ಇನ್ನೆಲ್ಲಿ ಮರೆಯ ಲಕ್ಕಪ್ಪ. ಎತ್ತ ಮಗನ್ನು ನುಂಗ್ಕೊಂಡು ಕುಂತೀವ್ನಿ ಲಕ್ಕಪ್ಪ. ನೀರಿನ ಹನಿಯಿಲ್ಲವಾದೆ ಗೌಡನ ಕಾಟವ ಸಹಿಸುತ್ತ ಸಾಗಿದ ಬದುಕಿಗೆ ನೆಲೆಯಿಲ್ಲವಾದೆ. ನಡೀಲ್ಲ ಕೆಲಸ ನೋಡಿ ನಡಿ. ಮಣ್ಣು ಮಾಡ್ಬಿಡು. ಎಲ್ಲ ಇಲ್ಲೇ ಐತಿ, ಕೆಲಸ ನೋಡಿ ನಡಿ.
ಹೇಳಕ್ಕ ಇನ್ನು ಬಂದಿಲ್ಲ ಬುದ್ಧಿ. ಕರ್ಕೊಂಬ ಹಾಕ್. ಗೌಡ್ರೆ ಗೌಡ್ರೆ, ಎಲ್ಲ ಅದು ತೋಟದಲ್ಲಿ ಯಾರೋ ತಾರವನ್ನೇ ಕತ್ತರಿಸಿ ಹಾಕ್ಬಿಟ್ಟವ್ರೆ. ಮರಗಳೆಲ್ಲ ಬೋಳ ಆಗ್ಬಿಟ್ಟವ್. ಅಯ್ಯೋ 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 ಅಯ್ಯೋ, ಅವ್ನ್ ಕೈಗೆ ಹಾವು ಕಡಿಯ, ಅವ್ನ್ ಮನೆ ಹಾಳಾಗ, ಅವ್ನ್ ಒಂದ್ಸ ನಿರ್ವಂಸ ಆಗ, ಅವ್ನ್ಗೆ ಹೆಂಗಪ್ಪ ಮನಸ್ ಬಂತು ಕಡಿಯಾಕೆ? ಗೌಡ್ರೆ ಗೌಡ್ರೆ, ಏನೋ ಲಕ್ಕಂಗೆ ಎದೆ ನೋವಂತೆ. ಅವ್ರ ಅವ್ವ ಹಂಗಂದ್ರು, ಮ್ಯಾಲ ಕೇಳಕ್ಕಾಗಲ್ವಂತೆ. ಸರಿ, ನೀನೇ ಕುರಿ ಬಿಡು. ಆಯ್ತು. ಹೇಳಕ್ಕ. ಮಗೀಗ್ ಯಾಕೋ ಎದೆ ನೋವು ಬುದ್ಧಿ. ಹೊಸ ಆಚೆ ಕರಿ ಅವನ್ನ. ಆಯ್ತು. ಲಕ್ಕ ಲಕ್ಕ, ಗೌಡ್ರು ಬಂದವ್ರಿ, ಮ್ಯಾಕ್ ಹೇಳು. ಹೇಳಪ್ಪ. ಯಾಕ್ಲಾ ಇಲ್ಲ ನಾವು ಎದ್ ಬಾರ್ಲಾ. ಲೋಲಕ್ಕ, ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳೋ, ಏನಾಯ್ತು ಅಂತ. ಅದಕ್ಕೆ ಮರಿಂಗೆ ಅಂತ ಕಿತ್ಕೊಂಬಂದೆ. ಕೋಪ ಬಂದು ಉದುರ್ಸಾಕ್ಬಿಟ್ಟೆ. ನಿಮ್ಮಪ್ಪ ನೀರು ಬೆಳೆಸಿದ್ದ ನೋಡು. ಸ್ವಲ್ಪ ಸುಮ್ಕಿರಿ ಗೌಡ್ರೆ, ಇಲ್ಲಿ ನೀವಿಲ್ವೇ ನಾವಿಲ್ವೇ? ನೋಡಪ್ಪ ದೊಡ್ಡ ಬೀರ, ನಿನ್ ಮಗ ಈಗ ತಪ್ಪು ಒಪ್ಕೊಂಡಂಗೆ ಆಯ್ತು. ಕಾಲದಿಂದ ನಮ್ಮೂರ್ನಾಗ ಏನ್ ಶಿಕ್ಷೆ ಕೊಡ್ತಾರೋ ಅದ್ ನೀ ಕೊಟ್ಟೇ ತೀರ್ಬೇಕು. ಪಂಚಾಯತಿಗಿಂತ ನಾ ದೊಡ್ಡವನೇ, ಏನೋ ಅರಿಯದ್ ಮಗ. ಐದು ಮಗ ಮಾಡೋ ಕೆಲಸನ ಅದು. ಆಯ್ತು, ಹೆಂಗ್ ಮಾಡ್ತಾ ಇದ್ವು ಹಂಗೆ ಆಗ್ಲಿ. ಮಾಮೂಲಿ ಶಿಕ್ಷೆ ಅನುಭವಿಸಲೇಬೇಕು. ನನ್ಗಾಗಿರೋ ನಷ್ಟ ಅದಕ್ಕೆ ಎಷ್ಟಣ ಆಗ್ತದೆ ಗೌಡ್ರೆ? ಏನಿಲ್ಲ ಅಂದ್ರೆ 1000 ರೂಪಾಯಿ. ಏನಪ್ಪ ದೊಡ್ಡ ಬೀರ, ಏನ್ ಮಾಡ್ತಿ ಈಗ? ಅಷ್ಟೊಂದ್ ಬಾರ ನನ್ ಕೆಲ್ ತಡ್ಕೊಳಕ್ ಆಯ್ತದ, ನೀವೇ ಹೇಳಿ. ನೋಡಪ್ಪ ದೊಡ್ಡ ಬೀರ, ಇಬ್ರಿಗೂ ಹೊರೆ ಆಗ್ದಂಗ್ ಒಂದ್ ಮಾತು ಹೇಳ್ತೀವಿ. ಅದ್ಕೆ ನಿಮ್ ಒಪ್ಗೆ ತಾನೆ ಗೌಡ್ರೆ? 500 ರೂಪಾಯಿ ಕೊಟ್ಬಿಟ್ ಬೀರ. ಒಪ್ಕೊಳ್ಳಿ ಗೌಡ್ರೆ. ಸರಿ, 4 ಜನದ ಮಾತಿಗಿಂತ. ಪತ್ರ ಬರ್ಕೊಡ್ತೀನಿ ಗೌಡ್ರೆ, ನಗದ್ ಹಣ ಎಲ್ಲಿಂದ ತರ್ಲಿ? ಅರಿಯದ ಚಂದನ ಮೌನವ ಕಳೆಯಲು, ಅರಿಯದ ಚಂದನ ಮೌನವ ಕಳೆಯಲು, ಆಗೈತೆ ಊರೆಲ್ಲ ಒಂದೇ. ಕುರುಬಾರ ಲಕ್ಕಾಗೆ ಕತ್ತೆಯ ಮೆರವಣಿಗೆ, ಕುರುಬಾರ ಲಕ್ಕಾಗೆ ಕತ್ತೆಯ ಮೆರವಣಿಗೆ, ರಾಣಿಯ ಮಹಲಿನ ಮುಂದೆ, ರಾಣಿಯ ಮಹಲಿನ ಮುಂದೆ. ಗಾಳಿಗೆ ಸಿಕ್ಕ ಹಣತೆಯ ಹಾಗೆ ಆರೈತೆ ಬಾಳಿನ ದೀಪ, ಆರೈತೆ ಬಾಳಿನ ದೀಪ.
ನಡಿ ನಡಿ ಕಳ್ತನ ಮಾಡ್ತೀಯ ನಡಿ ನಡಿ ಹೇಳು ಅಲ್ಲಿಗೆ ನಡಿ ನಡಿ ಚೇಚೆ ಬಿಡಲೇ ಬಿಡ್ರ ಈತ ನಮ್ಮೂರ ಇದ ನಮ್ಮೂರು ದೊಡ್ಡ ಬೀರಪ್ಪನ ಮಗ ಇದ್ಯಾಕ್ಲಾ ಸ್ಕೂಲ್ ಬಿಡ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ ನಡಿ ನಡಿ ಅಲ್ಲ ಕಣ ಮಗ ಸ್ಕೂಲ್ಗೆ ಹೋದ್ ಬಿಟ್ಬಿಟ್ಟು ಎಂತ ಕೆಲಸ ಮಾಡ್ತಿದ್ಯೋ ಅಲ್ಲ ನಿಂಗೆ ಹಣ್ಣು ಬೇಕಾಗಿದ್ರೆ ನನ್ನ ಹತ್ರ ಬಂದು ಕೇಳ್ಬಾರ್ದಾಗಿತ್ತೇನೋ ಅಲ್ಲ ಯಾಕೆ ಬಂದು ಹೇಳು ನಡಿ ಹೋಗೋಣ ನಡಿ ಏನೋ ಇನ್ಮೇಕೆ ಇವನು ನಿಮ್ಮಂಗೆ ಬಾಲಕ್ಕ ಬಾ ನಿನ್ನವನು ನಿನ್ಮೇಲೇನೆ ಧ್ಯಾಸ ಮಾಡ್ತಾ ಊಟ ನೀರು ಬಿಟ್ಟು ಕುಂತವಳಂತೆ ನಾನಿನ್ ಹೊಸಿ ದಿನ ಬೆಡ್ಡಲ್ಲೇ ಇರ್ತೀನಿ ಕಣ್ರಪ್ಪ. ಹೌದು ದೊಡ್ಡಿರ ಅಲ್ಲಿ ಬಂದ್ ತಾನು ಏನ್ ಮಾಡ್ತಾನೆ ಗೌಡ ಹೊಲ ಬೇರೆ ಭೋಗ್ಯ ಮಾಡಿಸ್ಕೊಂಡ ಅಂತ ಹೇಳ್ದೆ. ಇರ್ಲಿ ಬಿಡಿ, ನೀವು ಬೇಡ ಅಂದ್ಮೇಲೆ ನಾನು ಹೇಳ್ಕೊಂಡು ಹೋಗಕ್ಕಾಯ್ತದ? ಆಯ್ತು ಬಿಡು. ಹತ್ತು ವರ್ಷಗಳಾದ್ಮೇಲೆ ದಿನ 10 ರೂಪಾಯಿ ಸಂಪಾದಿಸೋನಾದೆ. ನಾವು ಸರ್ಕಾರಿ ನೌಕರಿಯಾಗ ಇಷ್ಟೊಂದು ಸಂಪಾದಿಸಕ್ಕಾಗ್ತದಾ? ಹೌದು ಪಿಳ್ಳಾರಣ್ಣ, ನಮ್ಗೆ ಗಾಳಿ ಬೀಸ್ದಂಗೆಲ್ಲ ಸಂಪಾದನೆ, ನಿಮ್ಗೆ ವರ್ಷ ಕಾಲ ಒಂದೇ ಸಂಪಾದನೆ. ಹೌದು ಮಗ. ಇಲ್ಲಿ ಕುದುರೆಗೆ ಹೋಗ್ತಾ ಇದ್ವು ನಂಬಿಕೆ. ನಿಮ್ಗೊಂದು ಸುಂದರವಾದ ಹಳ್ಳಿ ತೋರಿಸ್ತೀನಿ ಬನ್ನಿ. ನೋಡಿ, ಅದೇ ನಂದಿಗ್ರಾಮ. ಇದನ್ನ ಕೆಳಗಡೆ ಹೋಗ್ಬೋದಾ? ಓ, ಹೋಗ್ಬೋದು. ಇದೇ ದಾರಿ. ನಾ ಹೋಗ್ತೀನಿ, ನೀವು ಮೇಲ್ ನಿಂತು ನೋಡಿ. ಸರಿ. ಲಕ್ಕಪ್ಪ, ನೀವಾ? ನಾನೇ ಮುನಿ.
ಕುಂತ್ಕೋ. ಮುನಿ ಸಂದಾಕಿದ್ದೀಯಾ? ಏನ್ ಸಂದಾಕಿರೋದು ಲೆಕ್ಕಪ್ಪ. ಆ ಗೋಡನ್ ತಾವಿರೋದು ಒಂದೇ, ನರಕದಾಗಿರೋದು ಒಂದೇ. ಯಾಕ ಮುನಿ ಅಷ್ಟೊಂದು ಕಾಟ ಕೊಡ್ತಾನ? ಹೆಂಗ್ ಹೇಳಿ, ಸಾಯ ಗಂಟ ಅವ್ನಟ್ಟಿ ಜೀತ್ ದಿನಾನೇ ಪಾರಾಗಕ್ಕಿಲ್ಲ ಅಂತೀನಿ. ಇನ್ನೆಷ್ಟು ಕೊಡ್ಬೇಕು ಮುನಿ? ಒಂದು ಕಾರ್ ಬರ್ಸ್ಕೊಂಡು ಈಟದೆ ಆಟದೆ ಅಂತ ಅವ್ನಟ್ಟಿ ಜೀತ್ ದಿನಾನೇ ಬಿಡಕ್ಕಿಲ್ಲ ಅಂತೀನಿ. ನಮ್ಮವ್ವಿ ಕಡೆನೊಬ್ಬ ನನ್ನ ಮದ್ವೆ ಆಗ್ತೀನಿ ಅಂತ ಬಂದಿದ್ದ. ಗೋಡ್ರು ಸಾಲನೆಲ್ಲ ತೀರಿಸ್ಬಿಟ್ಟು ಮದ್ವೆ ಆಗು ಅಂದ್ರು. ಅವನು ಹೊಂಟೋಗ್ಬಿಟ್ಟ. ಒಸಿ ದಿನ ತಡ್ಕ ಮುನಿ, ನಾನೇ ತೀರ್ಸ್ಕತೀನಿ. ಮುನಿ ನಾಳಕ್ ಬರ್ತೀನಿ. ನಿನ್ನತ್ರ ಮಾತಾಡಕ್ಕೆ ಬೇದ್ರು ಗೋಡ್ರು. ತಕ ನಿತಿನ್ ಮುನಿ ಗೌರಿ ಹೆಂಗವಳೆ ಅಂತ ಕಟ್ಟಕ್ ನೊಟ್ಟಾಗ ಆ ಗೌರವ ಹೆಂಗ್ ಹುಟ್ಟವಳೋ ನಾ ಕಾಣೆ. ನಾ ಬರ್ತೀನಿ. ಮುನಿ ಲಕ್ಕ ಹೆಂಗವನೆ ಬೋಸ್ ಅಂತ ಕೋರೆ ಕಂಡ್ರವಾ, ನೋಡಕ್ಕೆ 2 ಕಣ್ ಸಾಕಾಗಕ್ಕಿಲ್ಲ. ನನ್ನನ್ನೇನಾದ್ರೂ ಕೇಳದ್ನಾ? ಅಯ್ಯೋ ಅಯ್ಯೋ ಹಂಗ್ಯಾಕಂದಿರ್, ಮಾತೆಲ್ಲ ನಿಮ್ಮನ್ನೇ ನೆನ್ಕೋತಿದ್ರು. ಇನ್ನೊಂದ್ಸಲ ಊರಿಗೆ ಬಂದ್ರೆ ನನ್ಗೆ ಹೇಳ್ತೀಯಾ? ಆಯ್ತು ಕಣ್ರವ. ನೀವೆಲ್ಲ ಬೇಬೇನೆ ಕೆಲಸ ಮುಗಿಸಿ ಕಬ್ಬನ ಹತ್ರ ನಡೀರಿ. ಹಾ ನೋಡ, ನೀನ್ ವೈಟ್ ವಾಶ್ ಮುಗಿಸಿದ್ದೆ, ಪಾಲಾರ್ ವ್ಯೂ ಹತ್ರ ನಡಿ. ಹಾ చూడండ్ర వీరంతా సిక్కుడు సిడిసి తోపు దగ్గర రండి, నేను అక్కడే ఉంటాను. ಪಿಳ್ಳರಣ್ಣ ಎಲ್ಲಿ ನೋಡಿದ್ರು ಸಂಭ್ರಮ ಸಡಗರ. ಇನ್ನೆರಡು ದಿನದಲ್ಲಿ ಇಂಗ್ಲೆಂಡ್ ರಾಣಿ ಬತ್ತಾಳಂತೆ. ದೊಡ್ಡ ಸಾಹೇಬರು ಬಂದು ಕುಂತ್ ಬಿಟ್ಟವ್ರೆ. ಮಂತ್ರಿಗಳು ಗಿಂತ್ರಿಗಳು ಎಲ್ಲ ಬತ್ತಾರಂತೆ.
ವಾ ಬೆಟ್ಟದ ಮ್ಯಾಕೆ ಇಂಗ್ಲೆಂಡ್ ರಾಣಿ ಬಂದ್ಲಂತೆ. ಹೌದಾ? ನಾವು ನೋಡಕ್ ಹೋಗ್ವಾ? ಮ್ಯಾಕೆ ಯಾರನ್ನು ಬಿಡಕ್ಕಿಲ್ವಂತೆ, ಎಲ್ಲಾರು ಕಾರಂಡಿ ಕರಾಸ್ತಾವ್ ನೋಡಕ್ ಹೋಗಿದ್ರು. ನಿಂಗ್ ಬಲ್ ಗೊತ್ತು, ಸುಮ್ಗೆ ಕಸ ಗುಡ್ಸೆ. ಬಾಣ ಹೋಗ್ಬಿಡ್ತಾ ಇದ್ರಂತೆ. ಸರ್, ಲೆಕ್ಕಪ್ಪನವ್ರನ್ನ ಸಾಹೇಬ್ರು ಒಳಗಡೆ ಬರ ಹೇಳ್ತೀಯಾರ. ಲೆಕ್ಕ ಹೋಗ್ಬಾ. ಬುದ್ಧಿ, ನೀನು ಬೆಟ್ಟದ ಜಾಗನೆಲ್ಲ ಚೆನ್ನಾಗಿ ತಿಳ್ಕೊಂಡು ಸಾಹೇಬ್ರು ಗೈಡ್ ಮಾಡಿದ್ರಿಂದ ಅವ್ರು ನಿನ್ನ ಮೆಚ್ಚಿ ಈ ಪ್ರಶಸ್ತಿ ಪತ್ರ ಕೊಟ್ಟವ್ರೆ. ಸಾಹೇಬ್ರು ನಿನ್ನ ಇಲ್ಲಿನ ಅಫಿಷಿಯಲ್ ಗೈಡ್ ಆಗಿ ನೇಮಿಸವ್ರೆ. ತಗೋ. ಬಹಳ ಸಂತೋಷ. ಒಳ್ಳೇದು. ನಮಸ್ಕಾರ ಬುದ್ಧಿ. ಒಳ್ಳೇದು ಒಳ್ಳೇದು. ಸಾಹೇಬ್ರು ಬೀದ್ಕೈ ಕೊಟ್ಟವ್ರೆ. ಸಂತೋಷ. ನಾಳಿಕೆ ನಾನ್ ಚಿಕ್ಕಲಾರ್ಗೋ ಹೋಗಿ ಬರ್ತೀನಿ. ಹೋಗ್ಬಿಟ್ಟು ಬಾ ಮಗ. ಕುಂತ್ಕ. ಮುನಿ, ಗೌಡ್ರ ಜಿತ್ತಿಂದ ಬಿಡಿಸ್ಬಿಡ್ತೀನಿ. ಮುನಿ, ಈ ಸಲ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ನಿಂಗೊಂದ್ ಸಾಲೆ ತಂದ್ಕೊಡ್ತೀನಿ.
ನಿಂದೆಲ್ಲ ನೇರ್ಪಾಯ್ತು. ನೀನೊಂದ್ ಮದುವೆ ಮಾಡ್ಕೊಂಡು ಒಲೆ ಓಡು. ಹಿಂಗೆ ಗುಂಡ್ರುಗಳು ಹಿಂಗ್ ಎಷ್ಟ್ ದಿವ್ಸ ಇರ್ತೀಯಾ? ಈಗ್ಲೇ ಯಾಕೆ ಬೀಳಾರ? ಮೊದಲು ಆ ಗೌಡ್ನಿಂದ ನಮ್ಮ ಹೊಲ ಜಮೀನ್ ಬಿಡಿಸ್ಕೋಬೇಕು. ಅಲ್ಲಿ ಗಂಟ ನಂಗೆ ಯಾವುದು ಬೇಡ. ನಮ್ಮಪ್ಪ ವಾರ ಗುತ್ತಿಗೆ ಜಮೀನ್ ಮಾಡೋದಂತೂ ಹಗಲು ರಾತ್ರಿ ನನ್ನ ಮನ್ಸಿಗೆ ಚುಚ್ಚು. ಮೊದಲು ಆ ಗೌಡನ್ ಕೊಡೋದು ಬಿಸಾಕಿ ನಮ್ಮ ಹೊಲ ಬಿಡಿಸ್ಕೋಬೇಕು. ಇನ್ನೊಂದು ವರ್ಷ ಆಮೇಲೆ ಮದುವೆಗಿದ್ವೆ ಎಲ್ಲ. ಅಯ್ಯೋ ಹಿಂಗೇನ್ ಬಿಡು, 4 ಅಕ್ಷರ ಬರ್ತಾವೆ, ಸರ್ಕಾರಿ ಚಾಕರಿನೂ ಐತೆ, ದಿಲ್ಲಂಗಿರ್ಬೋದು. ಹೌದು, ನಿಮ್ಮ ಅಪ್ಪ ಅಮ್ಮನ್ನ ಇಲ್ಲೇ ಕರ್ಕೊಂಡ್ ಬಂದ್ ಯಾಕಿರ್ಬಾರ್ದು? ಹೌದು ಪಿಳ್ಳಾರೆ, ಅಷ್ಟು ದೊಡ್ಡ ಮನೆಗೆ ನಂಗೂ ಒಬ್ನೇ ಇರಕ್ ಬೇಜಾರಾಯ್ತು. ಹೆಂಗೂ ನಾಳೆ ರಜಾ ಊರ್ಗೋಗಿ ನಮ್ಮ ಅಪ್ಪಂಗೆ ಹೇಳ್ತೀವಿ. ಏನಂತಾನೆ ನೋಡವ. ನಾ ಬರ್ತೀನಿ ಪಿಳ್ಳಾರಣ್ಣ. ಆಗ್ಲಿ ಹೋಗ್ಬಿಟ್ ಬಾ ಮಗ. ಅಷ್ಟು ಸುಖು ಊರ್ ಬಿಟ್ಟು ಹೋಗೋದಕ್ಕಿಂತ ನೇಣ್ ಹಾಕೊಂಡು ಸಾಯೋದೇ ಮೇಲು. ಹಂಗಲ್ಲಪ್ಪ, ಹೊಲನೆಲ್ಲ ಬಿಡಿಸ್ಕೊಳ್ಳೋ ತನಕ ಆದ್ರು ಅಲ್ಲಿದ್ರೆ ಆಯ್ತದಲ್ಲ ಅಂತಂಗಂದೆ. ಬೇಡ ಬಿಡು, ಹೋಗ್ಲಿ ಬಿಡು. ಬರೋ ಸಾಲಾಗಾದ್ರೂ ಆ ಗೌಗಿಂದ ಹೊಲ ಬಿಡಿಸ್ಕೊಳ್ಳೇಬೇಕು. ಅದೊಂದ್ ಮಾಡಿದ್ರೆ ಸಾಕು, ಊರ್ನಲ್ಲಿ ಮಕ ಎತ್ಕೊಂಡು ತಿರ್ಗಾಡ್ಬೋದು. ಇಲ್ಲೇ ಹೋದ್ರೆ ಎಲ್ರು ನಮ್ಮನ್ನ ಕಾಲ್ ಕಸಕ್ಕಿಂತ ಕಡಿಯಾಗಿ ಕಾಣ್ತವ್ರೆ. ಕೊಚ್ಚಿ ತಡ್ಕಪ್ಪ, ನಮಗೂ ಕಾಲ ಬರ್ತದೆ. ಕಾಲ ಬದಲಾಯ್ತು ಗೌಡ್ರೆ. ಕೂತ್ಕೊಚ್ಕಣ. ಕೇಳಿದ್ರ ಆ ಲೆಕ್ಕ ಹೇಳ್ತಿದ್ನಂತೆ, ಇನ್ನೊಸಿ ದಿನ ಗೌಡನ್ ಕೊಡ್ಬೇಕಾಗಿರೋದನ್ನ ಬಿಸಾಕ್ತೀನಿ ಅಂತ. ನನ್ ಲೆಕ್ಕ ಪೈಸಲ್ ಮಾಡ್ಮೇಲಲ್ವಾ ಗೊತ್ತಾಗೋದು. ಸರ್ಕಾರಿ ಚಾಕರಿ ಆಗಿ ಬರೋದು ಎಂಜಿಲ್ ಕಾಪಿ ಗಟ್ಕಾಕಿಲ್ಲ. ಆಮೇಲೆ ಮುನಿ ಕಡೆ ಸಾಲನು ತೀರ್ಸಿ ಜೀದಿಂದ ಬಿಡಿಸ್ಬಿಡ್ತೀನಿ ಅಂತ ಅವನೇ. ಬಿಡಿಸ್ಲಿ. ಅವಳು ಅವ್ರ ಅಪ್ಪಂಗ್ ಗುಡ್ತಾವಳು ನೋಡು, ನನ್ ಕಿವಿಗೂ ಬಿತ್ತು. ಅವನ ಆಗ ಕುದುರೆ ಮೆಟ್ಲಿಂದ ಬರೋದು, ಅವಳ ಹತ್ರ ಪಟ್ಟಿಂಗ ಹೊಡ್ಕೊಂಡಿರೋದು ನನ್ನ ಕಿವಿಗೂ ತಿಳಿತದೆ. ಏನೇ ಮುನಿ, ಲಕ್ನು ದಿನಾಲು ನೀನ್ ನೋಡಕ್ಕೆ ಅಂತ ಬರ್ತಾನಂತೆ? ಇಲ್ಲ ಕಣ್ರವ್ವ, ಅವ್ರಂಗೇನಾದ್ರೂ ಬಂದಿದ್ರೆ ನಾನ್ ನಿಮ್ಗೆ ಹೇಳಕ್ಕಿಲ್ವಾ? ಅವರು ನಿಮ್ಗೇನಾದ್ರೂ ಹೇಳಂಗಿದ್ರೆ ಬರ್ತಾರೆ ಅಟ್ಟೆ. ಸಿಂಗ್ರಿ ಎತ್ತುಗಳು ಹುಲ್ಲಾಗ್ದೇನಲ್ಲ. Guide, are you a guide? Yes. Can you speak English? Which language you want? Which is your mother tongue? Canada? Oh, I see. ಹಾಗಾದ್ರೆ ಕನ್ನಡದಲ್ಲೇ ಗೈಡ್ ಮಾಡಿ. ಬನ್ನಿ. ಇದು ಅಮೃತ್ ಸರೋವರ ಅಂತ. ಇದು ಬಹಳ ಪುರಾತನ ಕಾಲದ್ದು. ಇಲ್ಲಿ ಕೋಟೆ ಕಟ್ಟುವಾಗ ನೀರಿಗೆ ಅಂತ ಇದನ್ನ ಕಟ್ಟಿದ್ರು. ಈ ನೀರು ಬಹಳ ಆರೋಗ್ಯಕರ. ಈ ನೀರನ್ನ 41 ದಿವಸ ಕುಡಿದ್ರೆ ಮಲೇರಿಯಾ ಗಡ್ಡೆ ಕರಗುತ್ತೆ ಅಂತ ಇಲ್ಲಿ ಪ್ರತೀತಿ. ಹಾಗಾದ್ರೆ ನಾವು ಈ ನೀರು ಕುಡಿಬಹುದಲ್ಲ? ಓ, ಅದಕ್ಕೆ ಅಂತ ಬನ್ನಿ.
ಇದು ನರ್ಸರಿ ಅಂತ. ಇವೆಲ್ಲ ಕರ್ಪೂರದ ಮರಗಳು. ಹೀಗಿಲ್ಲಿ ಅನೇಕ ಗಿಡಮೂಲಿಕೆಗಳಿರೋದ್ರಿಂದ ಮಳೆ ಬಿದ್ದಾಗ ನೀರೆಲ್ಲ ಇಂಗಿ ಬೇರುಗಳ ಮುಖಾಂತರ ಸರೋವರಕ್ಕೆ ಹೋಗುತ್ತೆ. ಅದಕ್ಕೆ ಸರೋವರದ ನೀರು ಅಷ್ಟೊಂದು ಆರೋಗ್ಯಕರ. ನೋಡಿ ಇದ್ರ ವಾಸನೆನ. ವಾಟ್ ಎ ಫೈನ್ ಸ್ಮೆಲ್. ಬನ್ನಿ. ಹೀಗೆ ಬನ್ನಿ, ಹೀಗೆ. ಇವೆಲ್ಲ ಗಿಡಮೂಲಿಕೆಗಳೇನೆ. ಬನ್ನಿ ನೋಡಿ, ಇದು ಕೊಕ್ಕರದೋಣಿ ಅಂತ. ಈಗ ಇದನ್ನ ಅಂತರ್ಗಂಗೆ ಅಂತ ಕರೀತಾರೆ. ಅಂತರ್ಗಂಗೆ ಅಂತಾರೆ. ಇದ್ರ ಅಂತ್ಯ ನೋಡಿದವರೇ ಇಲ್ಲ. ಇಲ್ಲಿ ನೀರು ಬಂಡೋಳು ಸುರಂಗ ತರ ಬಹಳ ದೂರ ಹೋಗುತ್ತೆ. ಸರೋವರದೊಳು ನೀರು ಬತ್ತು ಹೋದ್ರು ಇಲ್ಲಿ ನೀರು ಬತ್ತು ಹೋಗೋದಿಲ್ಲ. ನಡೀರಿ ಹೋಗೋಣ. ಇದು ಕಪೇಜ್ ತೋಟ ಅಂತ. ಮಿಸ್ಟರ್ ಕಪೇಜಿ ತೋಟ ಮಾಡಿದ್ರಿಂದ ಇದಕ್ಕೆ ಹೆಸರು ಬಂತು. ಬನ್ನಿ ಕುದುರೆ ಮೆಟ್ಲಿಗೆ ಹೋಗೋಣ. ಗೈಡ್ 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 ಒಂದು ನಿಮಿಷ. ಬನ್ನಿ ಬನ್ನಿ, ಕಾಮ್. ಓಕೆ. ಮೇಡಮೇ, ಇನ್ಮ್ಯಾಕ್ ತೋಟದ ಕೆಲ್ಸಕ್ಕೆ ನಡಿ. ಚಿಕ್ಸಿದ್ದ ಕುರಿ ಮ್ಯಾಕೆ ಬಿಡ್ಲಿ, ತಿನ್ನೊಂದೇಳು ಮಕ್ಳು ತಕೊಂಡ್ ನಡಿ. ಯಾಕೆ ಲಾಚಿಕ್ತಿದ್ದ? ಮುನಿನ ಬರಕಿಲ್ಲ ಕಣ್ರಪ್ಪ. ಯಾಕೆ? ಗೌಡ್ರ ಅವಳು ತೋಟ ಕೆಲಸ ಪಡ್ಕೊಂಡವ್ರೆ. ಆ. ಇಲ್ವಾಗ ಬರೋದೇ ನಾನು.
ನಿನಗೆ ಕೊಟ್ಟಿರೋ ಸಾಲಕ್ಕೆ ಅವ್ವ ಮಗಳು ಬಂದು ಗೆದ್ರು ತೀರಕ್ಕಿಲ್ಲ ಗೊತ್ತಾ? ಸಂಗ್ರಿಕಾ ಅವಳು ಊಟಕ್ಕೂ ಬಿಡ್ಬೇಡ. ಮನಿ ಬಸ್ಸಿನೆಳ್ಳಾಗ ನಿಂತ್ಕೊಂಡು ಸುಧಾರಿಸ್ಕೊ ಹೋಗು. ಗೌಡ್ರು ಬಂದ್ರೆ ಬಿಸ್ಲೊತ್ ಬರಾಕಿಲ್ಲ, ಹೋಗು. ಹೋಗ್ಲಾ? ಹ್ಞೂ. ಬನ್ನಿ ಕುಂತ್ಕೊಳ್ಳಿ. ಯಾರೇ ಬಂದಿರೋದು? ಲಕ್ಷ್ಮೀನು ಅವ್ರಪ್ಪ ಬಂದವ್ರೆ ಕಣವ್ವ. ಬಹಳ ದೊಡ್ಡ ಮನುಷ್ಯರು ಬಂದ್ಬಿಟ್ಟವ್ರೆ ಅಂತ ಚಾಪೆ ಹಾಕ್ಬಿಟ್ಟಿಯೇನೋ. ಓ, ಇಲ್ಲೇ ಕುಂತ್ಕೊಂಡ್ರಪ್ಪ, ಜಗಲಿ ಮೇಲೆ ಕುಂತ್ಕೊಳ್ಳೋದ್ ಬಿಟ್ಟು. ಆ ಪುಣ್ಯ ನಮ್ಗೆ ಎಲ್ಲಿದೆ ಗೌಡ್ರೆ? ಬಾ ದೊಡ್ಡ ಬೀರ. ಗೌಡ್ರೆ, ನಾನ್ ನಿಮ್ಗೆ ಎಷ್ಟು ಕೊಡ್ಬೇಕು ಅಂತ ಹೇಳ್ಬಿಟ್ರೆ ಲೆಕ್ಕ ತೀರ್ಸ್ಕೊಂಡ್ಬಿಡ್ತೀವಿ. ಒಟ್ಟು 2500 ರೂಪಾಯಿ. ಇಲ್ಲ ಗೌಡ್ರೆ, ಎಲ್ಲ ಸೇರಿ 1000ನೇ ಆಗ್ಬೇಕು. ಏನ್ ದೊಡ್ಡ ಬೀರ, ನಾನೇನ್ ಕಳ್ಳಕ್ಕ ಬರ್ಕೊಂಡಿವ್ನ? ಇವತ್ಗೂ ಈ ಊರ್ನಲ್ಲಿ ಯಾವನೂ ಮಾತಾಡಿಲ್ಲ ನೋಡು. ಹೋಗಿದ್ದು 500 ಸರಿ. ಆವತ್ತು ನಿನ್ನ ಮಗ ಮಾಡಿದ ಕೆಲಸ ಕಾಯಿನ ಬಾಬತ್ತು 500 ರೂಪಾಯಿಗೆ ಪಂಚಾಯತಿಲೆ ಕಾಗದ ಬರ್ಕೊಟ್ಟಿದ್ದೆ. ಎಷ್ಟು ವರ್ಷ ಆಯ್ತು ಹೇಳು? ಬಡ್ಡಿ ಎಲ್ಲ ಸೇರಿ 2500 ಆಗಿಲ್ವೋ? ಹಿಂಗೆಲ್ಲ ಸುಳ್ಳೆಕ್ಕ ಬರ್ಕೊಂಡು ನಾನೇನ್ ಕಳ್ಸ ಹಾಕ್ಬೇಕಾ? ಹಾಲ್ ಕುಡ್ದ ಮಕ್ಕಳೇ ಬದುಕಲ್ವಂತೆ, ಏನ್ ಇಸ ಕುಡ್ದ ಮಕ್ಕಳು ಬದುಕ್ತಾವ? ओम सुबुधाय नमः, वेदन्ताय नमः, कपिलाय नमः, गजकर्णकाय नमः, नमोदाय नमः, विकटाय नमः, विघ्नराजाय नमः, लोकनेत्रे नमः, गणाधिपतये नमः, आर्यचन्द्राय नमः, कुमारगुरुवे नमः, मोक्षकाराय नमः, सर्वविद्याप्रदायकाय नमः, केशवाय नमः, नारायणाय नमः, माधवाय नमः, गोविन्दाय नमः, विष्णवे नमः, मधुसूदनाय नमः, त्रिविक्रमाय नमः, वामनाय नमः, श्रीधराय नमः, श्रीवीराय नमः, पद्मनाभाय नमः, गदाधराय नमः, वेंकटेशाय नमः, माधवाय नमः, प्रद्युम्नाय नमः, अच्युताय नमः, जनार्दनाय नमः, गोविन्दाय नमः, हरे नमः, श्रीकृष्णाय नमः, श्रीमन्महागणाधिपतये नमः, नानाविधपरिमलमस्तपुष्पाणि
ಏನೋ ಹೊಸಿ ಗೈಡ್ ಮಾಡ್ತೀಯ ಅಂತಲ್ಲ, ನಮಗೂ ಹೊಸಿ ಮಾಡು. ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಇವತ್ತೇ. ನಡಿ ಬನ್ನಿ, ಎಲ್ಲ ಬನ್ನಿ. ಇದು ನಲ್ಲಿಕಾಯಿ ಬಸವಣ್ಣ ಅಂತ. ಈ ಬಸವನ ಮುಂದೆ ಈ ನಲ್ಲಿಕಾಯಿ ಮರ ಇರೋದ್ರಿಂದ ಇದಕ್ಕೆ ನಲ್ಲಿಕಾಯಿ ಬಸವಣ್ಣ ಅಂತ ಹೆಸರು ಬಂತು. ಬನ್ನಿ ಹೋಗೋಣ. ಇದು ಶವನಕಾಶ್ರಮ ಅಂತ. ಇಲ್ಲಿ ಶವನಕ ಮಹರ್ಷಿಗಳು ತಪಸ್ ಮಾಡಿ ಕಾಶಿಗೆ ಹೋಗ್ತಿದ್ರಂತೆ. ನಡೀರಿ ಹೋಗೋಣ. ಅವಾಗ್ಲೇ ಯಾಕೆ ಬರ್ಲಿಲ್ಲ? ಬನ್ನಿ, ನಿಧಾನವಾಗಿ ಬನ್ನಿ. ಇದೇ ನನ್ನ ಅದೃಷ್ಟದ ಜಾಗ. ಇಲ್ಲೇ ಪಾಲಾ ನದಿ ಹುಟ್ಟೋದು. ನಡೀರಿ ಹೋಗೋಣ. ಇದು ಕಬ್ಬನ್ ಹೌಸ್ ಅಂತ. 1834ರಿಂದ 61ರವರೆಗೆ ಸರ್ ಮಾರ್ಕ್ ಕಬ್ಬನ್ರವರು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕಮ್ಯುನಿಸ್ಟ್ ಆಗಿದ್ದಾಗ ಇದು ಒಂದು ಬೇಸಿಗೆ ಗೃಹವಾಗಿತ್ತು. ನಡೀರಿ ಹೋಗೋಣ. ಅದೇ ಟಿಪ್ಪು ಡ್ರಾಪ್ ಅಂತ. ಹಿಂದೆ ಟಿಪ್ಪು ತಪ್ಪು ಮಾಡೋದನ್ನ ಅಲ್ಲಿಂದ ನುಗ್ತಾ ಇದ್ರಂತೆ. ಅಲ್ಲಿ ಬಿದ್ದವ್ರು ಯಾರೂ ಬದುಕಿಲ್ಲ. ಈಗಲೂ ಎಷ್ಟೋ ಜನ ಬಂದು ಅಲ್ಲಿಂದ ಬಿದ್ದು ಸಾಯ್ತಾರೆ. ಯಾಕೆ ಸಾಯ್ತಾರೆ? ಹಿಂಗೆ ಸ್ಕೂಲ್ ಆಗಿ ಫೇಲ್ ಆದವರು, ಮನೆಗಳಾಗಿ ಜಗಳ ಆಡಿದವರು, ಪ್ರೇಮ ಗೀಮ ಅಂತ ಮಾಡಿ ಮನೆಯವರು ಒಪ್ಪೇ ಇದ್ದಾಗ ಅಲ್ಲಿಂದ ಬಿದ್ದು ಸಾಯ್ತಾರೆ. ಈಗ ಹೊಸಿ ದಿನ ಹಿಂದೆ ಬೆಂಗಳೂರಿನವ್ರು ಓದ್ತಾ ಇತ್ತು ಒಂದಿಬ್ರು. ಅದು ಏನಾಗಿತ್ತೋ ಏನು, ಇಲ್ಲಿ ಬಂದು ಬಿದ್ದು ಸತ್ತು. ಸತ್ತಾಬು ತಬ್ಕೊಂಡೇ ಇತ್ತು. ಅದನ್ನ ನೆನ್ಸ್ಕೊಂಡ್ರೆ ನನ್ ಜೀವ ಝಲ್ಲಂತ. ಹೊಸಿ ದಿನ ಹಿಂದೆ ಒಬ್ಬ ಹೆಂಗಸು ಇಲ್ಲಿ ಬಿದ್ರು ಸಾಯ್ಲಿಲ್ಲ. ಅವಳು ಮದುವೆಗೆ ಮುಂಚೆನೆ ಬಸುರಿ ಆಗಿದ್ದವಳು. ಅವಳು ಅಲ್ಲಿ ಬೀಳದೆ ಇಲ್ಲಿ ಬಿದ್ದಿದ್ರಿಂದ ಒಂದು ಮರ ತಳೆದು. ಇನ್ ನಿಮ್ಗೆ ತೋರಿಸುವಂತಹದ್ದು ಏನೂ ಇಲ್ಲ. ಬರ್ತೀವಲ್ಲಕ್ಕಪ್ಪ. ಆಯ್ತು, ಹೊರಟು ಬನ್ನಿ. ಗೌರಿ, ಬರ್ತೀನಿ. ಅವರೆಲ್ಲ ಹೊಂಟೋದ್ರು. ನಾ ಹೇಳ್ದಾಗ ಬರ್ತೀಯಾ? ಆಯ್ತು. ಏ ಮುನಿ, ಇವತ್ ನೀರ್ ಹಾಯಿಸ್ಬೇಕು. ಆ ಕಾಲುವೆ ಎಲ್ಲ ಸರಿಗವ ನೋಡಿ. ಇಲ್ಲದ್ರೆ ಬದಾಗಿದ ಸರ್ ಮಾಡು. ಎಲ್ಲ ಸರಿಯಾಗಿ ಇಟ್ಕೊಂಡ್ರಪ್ಪ. ನೋಡು ಮನೆ, ಪಂಪ್ ಸ್ಟಾರ್ಟ್ ಮಾಡ್ಬೇಕು. ಹೊಸಿ ನೀರು ತುಂಬ್ಕೊಂಬ.
ಸಾಕ್ ನಿಲ್ಸು. ಒಳಕ್ಕೋ, ಗಾಳಿ ಬಿಡು. ನಡಿಯೇ, ಸ್ಟಾರ್ಟ್ ಆಯ್ತದೋ ಇಲ್ವಾ ನೋಡ್ತೀನಿ. ಬಟ್ಟೆ ಕಡು. ಬಟ್ಟೆ ಹೌದು ಹೌದು. ಜಗ್ಗಿ 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 ಆಗಲೇ. ಹೌದು ಹೌದು. ಜಗ್ಗಿ 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 ಮಗಳೇ, ನಮ್ ಜನ ಅನ್ಕಂಡ್ರೆ ಈ ಕೊಬ್ಬಿದ ಗೌಡ್ರಿಗೆ ಹಿಂಗೆ ಕಣವ್ವ. ನಾವು ಮೈ ಮುರ್ಕೊಂಡ್ ಜೀತ ಮಾಡ್ವೆಲ್ಲವ್ವ, ಅದಕ್ಕೆ ನಮ್ಮನ್ನ ಕಾಡ್ತಾರೆ ಕಣವ್ವ. ಅಳ್ಬೇಡ ಅಳ್ಬೇಡ ಮುನಿ, ಸುಮ್ಕಿರು. ದುಷ್ಟ ಬಂದಾಳ ಇನಿಯಾನ ಅರಸುತ್ತ ಬಂದಾಳ ಗೆಳೆಯಾನ, ಅರಸುತ್ತ ಬಂದಾಳ ಗೆಳೆಯಾನ. ಕಟ್ಟಿಲ್ಲ ಅಕ್ಕಿಯ ತೂರಿಲ್ಲ,
ಕುರಿಗಿಲ್ಲ ಅಕ್ಕಿಯ ತೂರಿಲ್ಲ ತವರಿನ್ನು ಬಿಟ್ಟಿಲ್ಲ ಗಿಣಿಗೋರಿ ತಂದೆಯ ವೈರಿಯ ಸಂಗವ ಮಾಡವಳೆ ಲಕ್ಕಾನ ಜೊತೆಯಾಗಿ ನಲಿದವಳೆ ಲಕ್ಕಾನ ಜೊತೆಯಾಗ ನಲಿದವಳೆ ಲಕ್ಕಾನ ಜೊತೆಯಾಗ ನಲಿದವಳೆ ಬಯಸುತ್ತ ಬಂದಾಳ ಇನಿಯಾನ ಅರಸುತ್ತ ಬಂದಾಳ ಗೆಳೆಯಾನ ಹಿಂದೆ ಇದೇ ತರ ದನಗಳು ಸಾಯಕ್ ಶುರುವಾದ್ರೆ ನರಡಮುನ್ನೋ ಸಪ್ಲಮುನ್ನೋ ತಂದು ಜಾತ್ರೆ ಮಾಡಿ ಕುರಿಗಳನ್ನ ಮೇಕೆಗಳನ್ನ ಬಲಿ ಕೊಡ್ತಿದ್ರಂತೆ. ಈಗಲೂ ಹಂಗೆ ಮಾಡ್ದಿದ್ರೆ ಇರೋ ದನಗಳನ್ನ ಕುರಿಗಳನ್ನ ಕಳ್ಕಂತೀವಿ. ಅಯ್ಯೋ ಇನ್ಯಾಕ್ ಭಯ, ಗೌಡ್ರಿರೋ ತನಕ. ಈಗ ಊರ್ನಾಳೋದು ಗೌಡ್ನಲ್ಲ, ಚೇರ್ಮನ್. ಪೂರ್ವ ಕಾಲದಿಂದಲೂ ಈ ಕೆಲಸನ ಗೌಡ್ನಿಗೆ ಬಿಟ್ಟಿದ್ದೆ. ಈಗ ಬೇಕಾದ ದನಗಳ ಡಾಕ್ಟರ್ ಕರೆಸಿ ಇಂಜೆಕ್ಷನ್ ಕೊಡಿಸ್ತೀನಿ. ಅಯ್ಯಯ್ಯೋ ನಿಮ್ ಇಂಜೆಕ್ಷನ್ ಬೇಡ ಗಿಂಜೆಕ್ಷನ್ ಬೇಡ. ಮಾತಾಯಿ ನೆರಮ್ಮನ್ನು ಸಪ್ಲಮ್ಮನ್ನು ರಕ್ತ ಕುರ್ಸಾನೆ ವರ್ಷಗಳಾಗವೆ, ಅದಕ್ಕೇನೆ ಅವರ ತಗೋಂತಾವೆ. ಹೌದೌದು ಗೌಡ್ರೆ, ಕಾಲದಿಂದ ನೆಡ್ಸ್ಕೊಂಡ್ ಬಂದಿರೋರು ನೀವು, ಈಗ ಬಂದಿರೋ ಬಡ್ ಚೇರ್ಮನ್ರ ಮೇಲೆ ಯಾಕೆ ಹಾಕ್ತೀರಾ? ಅಷ್ಟೊಂದು ಹಾಕಕ್ಕೆ ನನ್ ಕೈಲಿ ಆಗಕ್ಕಿಲ್ಲ. ನೀವೇ ಹಿಂಗಂದ್ರೆ ಹೆಂಗ್ ಗೌಡ್ರೆ? ನಮ್ಗ್ ಬರೋದೆಲ್ಲ ನಮ್ಮ ಹೊಟ್ಟೆಗೆ ಸಾಲಕ್ಕಿಲ್ಲ. ನೀವೆಲ್ಲ ನಾನೇನ್ ದುಡ್ಡಿನ ಗಿಡ ಹಾಕೊಂಡು ನೀವು ತಿಳ್ಕೊಂಡಿದ್ದೀರಾ? ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ಸರಿ ಬುಡಿ, ಅವ್ರನ್ನ ಯಾಕೆ ಹಿಂಸೆ ಮಾಡೋದು? ಮನೆ ಗೀಟಿಟ್ಟು ಅಂತ ಓರಿ ಎತ್ತಿದ್ರೆ ಆಯ್ತು. ಏನಂತೀರಾ ಚೇರ್ಮನ್ರೆ? ಹಂಗೆ ಆಗ್ಲಿ ಬಿಡಿ. ಕಾಲದಿಂದ ಹಿಂಗೆಂಗೋ ಆಗಿರ್ಲಿಲ್ಲ, ಹೆಂಗಂಗೋ ಮಾಡೋದಾ? ಹೋಗಿರ್ಲ, ಎಷ್ಟೋ ವರ್ಷಕ್ಕೆ ದನ ಸಾಯ್ತಾವೆ. ಇನ್ನ ಅದ್ರ ಬಗ್ಗೆ ತಕರಾರು ಬೇಡ, ನಾಳೆಯಿಂದಾನೆ ಓರಿ ಎತ್ತಾವ. ಮೈದ್ನೆ ಬಂದವನೆ, ಅವನ್ನ ಕರಿತೀನಿ ಕೇಳಿ. ಲಕ್ಕ ಲಕ್ಕ. ಓ ಪುಡ್ಸತ್ತ ಕುಂತ್ಕೊಂಡ್ಬಿಟ್ರಿ. ದನಗಳು ಸಾಯ್ತಾ ಇರೋದ್ರಿಂದ ಇನ್ನು ಎಲ್ರು ಪಂಚಾಯತಿ ಸೇರಿ ಮನೆ ಇಟ್ಟಿಟ್ಟು ಓರಿ ಎತ್ತಿ ಸಪ್ಲಮ್ಮನ್ ಜಾತ್ರೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದ್ಯಾಕ್ರಪ್ಪ, ಊರ್ನೇ ಆಳೋ ದೊಡ್ಡ ಗೌಡ್ನೇ ಇರ್ಬೇಕಾದ್ರೆ ಚಂದ ಎತ್ತಿ ಊರ್ ಜಾತ್ರೆ ಮಾಡ್ಬೇಕಾ? ಅಯ್ಯೋ ಆ ಗೌಡ ನೋಡ ತೆಗದಲ್ಲಿ ಮೇಣ ತೆಗೆಯವನು. ಒಟ್ಟಾರೆ ಅವ್ರ ಅಟ್ಟಿ ತಾಕೋದ್ರೆ 10 ರೂಪಾಯಿ ಕೊಡ್ತಾನೆ. ಜಾತ್ರೆಗೆಲ್ಲ ಎಷ್ಟು ಖರ್ಚಾಗ್ಬೋದು ಅಪ್ಪ ಜನ? ಏನ್ ಹೆಚ್ಚು ಕಮ್ಮಿ 1000 ರೂಪಾಯಿ ಆಗ್ಬೋದು ಮಗ. ನೋಡು ಅಪ್ಪ ಜನ, ಎತ್ತಿರೋ ಚಂದನೆಲ್ಲ ವಾಪಸ್ ಮಾಡ್ಬೋದು, ಖರ್ಚನೆಲ್ಲ ನಾವೇ ನೋಡ್ಕೊತೀವಿ. ಈ ಸಲ ದ್ಯಾವಿಡ್ ಸೇವೆ ನಾವೇ ಮಾಡ್ಬಿಡ್ತೀವಿ. ಇದೇನಿಲ್ಲ ಮಗ, ಊರ್ನ ಗೌಡ್ರೆ ಆಗಕ್ಕಿಲ್ಲ ಅಂತ ಇರುವಾಗ ನೀನ್ ಈ ಭಾರನೆಲ್ಲ ಒತ್ಕೊಂಡಿದ್ದಿ. ಬೇಡ ಬೇಡ, ಬಡವ ಮಡಗದಂಗಿರ್ಬೇಕು. ನಾವಿನ್ನೂ ಹೊಸಿ ಗರಿ ಕಟ್ಕೊಳವ, ಆಮೇಲೆ ಬೇಕಾದ್ರೆ ಮಾಡ್ಸಿವಂತೆ. ಈ ಜಾತ್ರೆ ಖರ್ಚನ್ನ ನಾವೇ ಮಾಡಿಸಿ ಮುಗಿಸ್ಬಿಡ್ತೀವಿ. ಕೇಳ್ದ ಚಿಕ್ಕಣ್ಣ, ಲಕ್ಕನ ಮಾತ್ನ ಸಪ್ಲಮ್ಮನ್ ಜಾತ್ರೆ ಮಾಡ್ತಾನಂತೆ, ಖರ್ಚೆಲ್ಲ ಅವಂದೇ ಅಂತೆ. ನಾನು ಕೇಳಿದೆ. ಬೆಟ್ಟದ ಮೇಕ ಆದಾಯ ಚೆನ್ನಾಗಿರ್ಬೇಕು, ಯಾಕೆ ಮಾಡ್ಬಾರ್ದು ಹೇಳು? ಹಂಗೇಳು ಮತ್ತೆ. ಹಂಗಾರೆ ನಮ್ಮೂರ್ನಾಗ ಯಾರಿಗೂ ಆದಾಯ ಇಲ್ಲ ಅಂತೀಯ? ಇರ್ಬೋದಪ್ಪ, ಇರೋರ್ಕೆಲ್ಲ ಊರ್ಗ್ ಒಳ್ಳೇದ್ ಮಾಡ್ಬೇಕು ಅನ್ನೋ ಬುದ್ಧಿ ಬರ್ಬೇಕಲ್ಲ. ಅಷ್ಟೆಲ್ಲ ಆದ್ರೂ ನೋಡು, ಒಂಚೂರ್ ಅಹಂಕಾರ ಗಿಂಕಾರ ಇದ್ದದ. ದೊಡ್ಡೋರು ಅಂದ್ರೆ, ಗುರು ಹಿರಿಯರು ಅಂದ್ರೆ ಏನ್ ಭಯ ಏನ್ ಭಕ್ತಿ? ಹಂಗೆ ಇರ್ಬೇಕಪ್ಪ. ಹಂಗಿದ್ರೆ ದೇವ್ರು ಒಳ್ಳೆ ದಾರಿ ತೋರಿಸ್ತಾನೆ. ನೋಡು, ನಾನು ಟೈಮ್ ಆಯ್ತು, ತೋಟದ ಹತ್ರ ಹೋಗಿ ಬರ್ತೀನಿ. ಸರಿನಪ್ಪ. ಇದೇನ್ ಮಗ, ಈಗೀಗ ಹೊಸಿ ಗರಿ ಕಟ್ಕೋತಾ ಇದೀಯಾ? ಆಗಲೇ ಯಾಕೆ ಈ ಉಸಾಬರಿ ನಿಂಗೆ? ನೋಡು ಪಿಳ್ಳಾರಣ್ಣ, ದ್ಯಾವ್ರ ಕಾರ್ಯ ಮಾಡಿದ್ರೆ ನಾನೇನ್ ಕೆಟ್ಟೋಯ್ತೀನಿ? ದ್ಯಾವ್ರು ಓಸಿ ಕೊಂಡ್ಬಿಟ್ಟು ನೋಡಿದ್ದಕ್ಕಲ್ವಾ ನಾನು 4 ಜನದ ಮುಂದೆ ತಲೆ ಎತ್ಕೊಂಡು ತಿರ್ಗಣಂಗಾಗಿತ್ತು. ಅದ್ ಸರಿಯಪ್ಪ, ಆದ್ರೆ ಆಟೊಂದು ಡೆಲ್ಲಿಂದ ತತ್ತೀಯೋ? ನಾಡಂತೀತಿ ಅದಲ್ಲ ಪಿಳ್ಳಾರಣ್ಣ, ತಗೊಂಡ್ಬಿಡ್ತೀನಿ. ಅಯ್ಯಯ್ಯೋ, ಹತ್ಬಿಟ್ಟು ಇನ್ನು 5-6 ತಿಂಗಳು ಆಗಕ್ಕಿಲ್ಲ. ಪರವಾಗಿಲ್ಲ, ಬೇರೆ ರಾಜ್ಕುಮಾರ್ಗೆ ನೀ ಹೇಳು, ಇದು ದೇವ್ರ ಕಾರ್ಯಕ್ಕೆ ತಗೊಳ್ತಾ ಇರೋದು ಅಂತ. ಹಂಗೆ ಆಗ್ಲಿ ಮಗ, ನಿನ್ ಮನ್ಸಿಗೆ ಬಂದಿದ್ದು ನಾನ್ ನಿನ್ಯಾಕೆ ನೋಯಿಸ್ಬೇಕು?
ಏ ಸದನ ಏನು ಇಲ್ಲಪ್ಪ. ಎಲ್ಲ ಸಿಂಗ್ರೆ ನಾನು ಬೀಡಿ ಹಾಕು. ಬೇಡಿ ಇರ್ಲಿ, ಮೊದ್ಲು ಕೆಲಸ ನೋಡ್ಬಾರ್ಲ. ಕನ್ನಡಕ್ಕೆ ಹೋಗೋಣ. ಕೇಳಿದ್ರೆ ಅಲ್ಲ ಲಕ್ಕನ್ ತಿರುಕೆ ದೌಲತ್ತ. ಅದೆಂತ ದೌಲತ್ರಪ್ಪ, ದೇವ್ರ ಕಾರ್ಯ ತಾನೇ. ದೇವ್ರ ಕಾರ್ಯನೂ ಅಲ್ಲ, ಏನೂ ಅಲ್ಲ. ನನ್ನ ಮ್ಯಾಲನ್ ಜಿದ್ಗೆ ಈ ದಿಮಾಕು. ಹಂಗೇನಿಲ್ಲ ಬಿಡ್ರಪ್ಪ. ಸುಮ್ಮನಿರ್ಲ, ನಂಗೆ ಗೊತ್ತಿಲ್ವಾ ಈ ಮಿಂಟಗಾರಿಕೆ ಎಲ್ಲ ನೋಡೇ ಬಿಡ್ತೀನಿ. ಮಗ, ನನ್ನ ಮೇಲೆ ಪಂತ ಕಟ್ಕೊಂಡು ಈ ಊರಿನಲ್ಲಿ 3 ಗಳಿಗೆ ಬದುಕಾದಾತ. ಆಮೇಲೆ ಮುನಿ ಕಡೆ ಸಾಲಾನು ಬಿಸಾಡ್ತೀನಿ ಎಂದಂತೆ, ಅದನ್ನು ಕೊಟ್ಬಿಟ್ಟವನಂತೆ. ಅದಿರ್ಲಿ, ಮುನಿ ಗೌಡ್ರ ರಟ್ಟಿ ತಾವ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಊರೆಲ್ಲ ಹೇಳ್ತಾವ್ರೆ. ಯಾವ ಸೂಳೆ ಮಗನ್ವಾ ಹೇಳ್ದವ್ನು. ಅವಳಿಗೇನೋ ಮೈಕ್ ಚಂದಾಗಿಲ್ಲ ಅಂತ ಅವಳ ಅವ್ವ ತೋಟ ಹತ್ರ ಬಂದು ಗೋಳಾಡ್ಕೊಂಡ್ಲು. ಅದಕ್ಕೆ ಸುಮ್ನಾದೆ. ಸಿದ್ಧ, ಹೊಸ ಬಿಚ್ಕೊಂಡಂಗ ಅದೇ ಕಟ್ಟೋ. ಮುನಿ, ಹೆಂಗಿದ್ದೀಯ ಮುನಿ? ನಾಳೆ ಪಂಚಾಯತಿ ಸೇರಿಸ್ತೀನಿ. ಈಗ ಊರಾಗ ನನ್ ಮಾತು ಕುಸಿ ಬೆಲೆ ಅದ. ಆ ಕೇಳಿಕ್ ಸೂಳೆ ಮಗನ್ ಸೊಕ್ಕು ಮುರಿದೆ ಹೋದ್ರೆ ನಾನ್ ನಮ್ಮ ಅಪ್ಪನ್ ಗುಟ್ಟಿದ್ ಮಗನೇ ಅಲ್ಲ. ಆಗಿದ್ದಾಗೋಯ್ತು, ಏನೋ ಮುಚ್ಕಬೇಡ. ನಡದ್ನೆಲ್ಲ 4 ಜನದ ಮುಂದೆ ಹೇಳ್ಬಿಡು. ಅಷ್ಟು ಮಾಡಿ ಸಾಕು. ಆಮ್ಯಾಕೆ ನಾನನ್ ಕೈ ನೋಡ್ಕತ್ತೀನಿ. ಮಾಡಿದ್ರೆ ನಮ್ಮನ್ನು ಉಳಿಯಕ್ ಬಿಟ್ಟಾರ. ಓ, ಅವೆಲ್ಲ ನಡೆಯಕ್ಕಿಲ್ಲ. ನಂಗೂ ಎಲ್ಲ ಗೊತ್ತದೆ. ಅದೆಲ್ಲಿ ಗಂಟ ಆಯ್ತದೋ ನೋಡೇ ಬಿಡವ. ನಾಳೆ ಕೇಳಿ ಕಳಿಸ್ತೀನಿ. ಮುನಿನ್ ಕರ್ಕೊಂಡ್ ಬಾ. ನೀ ಊರ್ನಾಗಿ ಮಾನ ಮರ್ಯಾದೆಯಿಂದ ಬದುಕ್ತಾ ಇರೋ ನಿಮ್ ಮಗಳಿಗೆ ಒಂದ್ ಪಕ್ಷ ಹಿಂಗಾಗಿದ್ರೆ ಏನ್ ಮಾಡ್ತಾ ಇದ್ದೆ? ಇದೇನ್ ಲೆಕ್ಕಪ್ಪ ಹಿಂಗಂತದ್ಯಾ? ಯಾವ ಜಾತಿ ಆದ್ರೇನಂತೆ? ಮಾನ ಅನ್ನೋದು ಊರಿಗೆ ದೊಡ್ಡಲ್ವಾ? ಪಾಪ ಆ ಹೆಣ್ಣು ಅವನ ಮಗಳಂಗದೆ. ಅದನ್ನ ಹಾಳು ಮಾಡೋದು ಅಂದ್ರೆ ಮನ್ಸ ಮಾಡೋ ಕೆಲ್ಸ ಅದು. ಇವತ್ ಸಂಜೆಕ್ಕೇನೆ ಪಂಚಾಯತಿ ಸೇರಿ ಏನಾರ ತೀರ್ಮಾನ ಮಾಡೇ ಬಿಡ್ಬೇಕು. ಗೌಡ್ನಾದ್ರೇನು ಶಾನ್ಭೋಗ್ನಾದ್ರೇನು ನ್ಯಾಯ ಅನ್ನೋದು ಎಲ್ಲಾರ್ಗೂ ಒಂದೇ ತಾನೆ. ನೋಡು ಲೆಕ್ಕಪ್ಪ, ನೀನ್ ತಿಳಿದವನು. ನೀನ್ ಹೇಳೋದೆಲ್ಲ ಸರಿ. ಇವತ್ತೇ ನ್ಯಾಯ ಮಾಡಿದ್ರೆ ಒಸಿ ಎಡವಟ್ ಆಗ್ತದೆ. ನಾಡಿದ್ದು ಸಪ್ಲಂ ಕಬ್ಬಲೇ ಆಗ್ಲಿ. ಆಮೇಕೇನಂತೆ ಮಾಡೇ ಬಿಡುವ. ಗೌಡ ಎಂತವನಾದ್ರು ಅವನ್ ತಡೆಯೋ 4 ಜನ ಇದ್ದೇ ಅವ್ರೆ. ಹೆಂಗೋ ಏನೋ ದೇವ್ರ ಕೆಲಸ ನೆನೆಸ್ಬಾರ್ದು, ಅಷ್ಟೇ ನನ್ ಮಾತು. ಹೌದು ಲಕ್ಕಪ್ಪ, ಅವ್ರು ಹೇಳೋದು ನಮ್ಗೇನೋ ಸರಿ ಅಂತ ಕಾಣಿಸ್ತದೆ. ಈ ದ್ಯಾವ್ರ ಕಾರ್ಯ ಯಾವ ತಂಟೆ ತಕ್ಕ ಅದೇ ನಡೆದು ಆಮ್ಯಾಕೆ ಇದ್ದೇ ಅದೇ. ಹೌದು ಲಕ್ಕಪ್ಪ, ಹಂಗೆ ಮಾಡವ. ಹೌದು ಲಕ್ಕ, ಆಯ್ತು. 4 ಜನದ ಮಾತ್ಕಿಂತ ಇನ್ನೇನ್ ಬೇಕು? ಹಂಗೆ ಆಗ್ಲಿ. ಆದ್ರೆ ಸಪ್ಲಮ್ಮನ್ ಜಾತ್ರೆ ಮುಗಿದ 6ನೇ ದಿನಾನೇ ಆಗ್ಬೇಕು. ಇದೇನ್ ಲೆಕ್ಕ ಇಂತ ಮಾತಾಡ್ತಿ? ನಮ್ಗೆಲ್ಲ ಇರೋದು ಒಂದೇ ನಾಲ್ಗೆ. ಅದೇನೇ ಆಗ್ಲಿ, ನ್ಯಾಯಕ್ಕೆ ಸೇರಿಸಿ ಗೌಡನ್ ಮಾನ ಬೀದಿಗೆ ಹೇಳ್ಬೇಕಂತ ಕುಂದ್ಬಿಟ್ಟವ್ರೆ. ಅಲ್ಲಿ ತನಕ ಹೊಂಟ್ರು. ಯಾವ ನನ್ನ ಮಗನಿಗೂ ನನ್ನ ನ್ಯಾಯದವ್ರ ಮುಂದೆ ನಿಲ್ಸೋ ಧೈರ್ಯ ಇರ್ಲಿಲ್ಲ. ಈ ಖ್ಯಾತೆ ನನ್ನ ಮಗ ಹುಟ್ಟುಬಿಟ್ಟ. ಮುನಿ ಆಮ್ಯಾಕ ಅವಳು ಲಕ್ಕನ್ ತಾಳ ಕಾಲಾಗವ್ರು ಸರಿ. ಲಕ್ಕನ್ಗೆ ಏಲ್ ಮ್ಯಾಗ ಕಲ್ಲಾಕಿ ಮಕ್ಕ ಎಗಸ್ಕೊಂಡಾಗ್ತದೆ. ಸರಿ, ಈ ಬಡ್ಡಿ ಮಕ್ಕಳ ಕಾಲೇಡಿ ಅಂತೀಯ? ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟೊಂದಿಲ್ವಾ? ಅದಕ್ಕೇನಂತೆ ಅವ್ರ ಬಾಯಿಗೆ ಒಂದಿಷ್ಟ ಹಾಕಿದ್ರೆ ಆಯ್ತು. ಆಯ್ತು, ಹಂಗೆ ಮಾಡವ ಬಿಡು. ಮಾಡ್ದೆ ಅಂದ್ರೆ ಇವತ್ತೇ ಮಾಡ್ಬೇಕು. ಇವತ್ತೇ ಮಾಡ್ತೀನಿ. ಇದ್ಯಾರಿಗೂ ಹೇಳ್ಬೇಡ, ಹೋಗು. ಏ ಸದಾ, ಬುದ್ಧಿ ನಂಜಿನ್ ಕರ್ಕೊಂಬ, ಹೋಗ್.
ನೋಡು ನಂಜಿ, ಏನೋ ಇಸ್ಗಳಿಗೆ ಆಗಿದ್ದಾಗೋಯ್ತು. ನಿನ್ನ ಮಗಳು ಬೇಕು ಅಂತ ನನಗಾಗದ ಆ ಲಕ್ಕನ ಮಾತು ಕೇಳ್ಕೊಂಡು ಕುಣಿದ್ಲು ಅಂತ. ಏನೇ ಆದ್ರೂ ತಲತಲಾಂತರದಿಂದ ನಮ್ಮ ಮನೆ ಅನ್ನ ತಿಂದು ಬೆಳೆದಿರೋರು ನೀವು, ಅದನ್ನ ಮರಿಬೇಡ. ಅದೆಲ್ಲ ಇಲ್ಲ ಅನ್ನಕ್ಕಾದ ಗೌಡ್ರೆ. ಇರೋಳೊಬ್ಳು ಹಿಂಗಾದ್ಲಲ್ಲ, ಅವಳು ನಿನ್ ಯಾರು ಕಟ್ಕೊಂತಾರೆ ಹೇಳಿ? ಅದೆಲ್ಲ ಯೋಚನೆ ಮಾಡ್ಬೇಡ. ನಾನಾಗ್ಲೇ ಒಂದ್ ಗಂಡನ್ನು ಯೋಚನೆ ಮಾಡಿಟ್ಟಿವ್ನಿ. ಅದ್ರ ಖರ್ಚು ವೆಚ್ಚ ಎಲ್ಲ ನಂದೇ ಆಗ್ಲಿ. ಇದೊಂದ್ಸಲ ನನ್ ಮಾನ ಕಾಪಾಡ್ಬಿಡು. ಅಲ್ಲ ಕಣ್ರಪ್ಪ, ನಿಮ್ಗೂ ಇರೋಳು ಒಬ್ಳೇ ಮಗಳು. ಅವ್ಳಿಗೇನಾದ್ರೂ ಹಿಂಗಾಗಿದ್ದಿದ್ರೆ ಬಿಡ್ತು ಆಗಿದ್ನೆಲ್ಲ ಮರ್ತ್ಬಿಡು. ಈಗ ನಾವ್ ಹೇಳ್ದಂಗ್ ಕೇಳಿದ್ರೆ ನಿನ್ ಸಾಲನು ತೀರ್ತದೆ. ನಿನ್ನ ಮಗಳ ಮದುವೆ ಸಲೀಸ್ ಆಗಂಗ್ ಮಾಡ್ತೀನಿ. ಹಂಗೆ ಆಗ್ಲಿ ಬಿಡ್ರಪ್ಪ. ನನ್ ಮುನಿ ಏನಂತದೋ ಏನು ಕಾಣೆ. ಅವಳಿಗೂ ಎಲ್ಲ ಒಪ್ಸಿ ನಾಳೆ 1 ತಾರೀಕು ಮನೆ ತಗ್ ಬಾ. ಆಯ್ತು. ನಾಳೆ ಜಾತ್ರೆ ಕಾಯಿ ಏನಾರ ಕೊಡ್ತೀನಿ. ಏನಮ್ಮಿ, ಮುನಿಗೆ ನಮ್ಮ ಮೈ ಸರಿಲ್ವಂತೆ? ಈಗ ಹೆಂಗವಳೆ? ಹೂಕಂಡ್ರವ, ಹುಷಾರಿರ್ಲಿಲ್ಲ, ಈ ವಸಿ ವಾಸಿ. ಇಲ್ಲಡು, ನಾಳೆ ಮುನಿನ ಇಲ್ಲಿ ಊಟಕ್ಕೆ ಕರ್ಕೊಂಡು ಬರ್ನೇಬೇಕು. ಆಗಲ್ರವ. ನೋಡ್ ಮುನಿ, ಬಡವ್ರ ಕೋಪ ದವಡೆಗ್ ಮೂಲ ಅಂತ. ನಾವೀಗ ಏನ್ ಕೋಪ ಮಾಡ್ಕೊಂಡ್ರೆ ಏನ್ ಬಂತು ಹೇಳು? ಸಾಲ ಅನ್ನೋದೇನ್ ತೀರೋದಾ? ಆಮ್ಲಿನೋ ತುಂಬೆ ಸೊಪ್ಪು ತಿನ್ಕೊಂಡು ಕಾಲ ಹಾಕಬೇಕು. ಆ ಲಕ್ಕಪ್ಪನವ್ರು ಬಂದ್ರೆ ಈ ಗಾಳಿ ಗಂಟ್ಲೆಲ್ಲ ನಮ್ಗೆ ಯಾಕೆ ಅಂತ ಹೇಳ್ಬಿಡೋದೇ ಸರಿ ಅಲ್ವಾ ಮುನಿ? ಏನವ್ವ ಹಿಂಗ್ ಹೇಳ್ತೀಯ? ಲಕ್ಕಪ್ಪ ದ್ಯಾವ್ರಂತ ಮನ್ಸ. ಅವ್ರಿಗಾಗ್ಲಿ ಹೇಳ್ತೀನಿ ಅಂತ ಮಾತ್ ಕೊಟ್ಟು ಈಗ ಇನ್ನೊಂದ್ ಆಡಿದ್ರೆ ನಾವು ಮನಸ್ರಾತೀವಿನವಾ? ಹಂಗಲ್ಲ ಕಣ್ಮುನಿ, ಆ ಲಕ್ಕಪ್ಪನವರು ನೆಂದಂಗ್ ಮೊನ್ನೆಯವರು. ಗೌಡ್ರು ಎಂತವ್ರಾದ್ರೂ ನಿಮ್ ತಾತನ್ ಕಾಲದಿಂದ ಅವ್ರ ಮನೆ ಅನ್ನ ತಿಂದು ಬೆಳೆದವ್ರು ಕಣವ. ಆ ಋಣ ಈ ಜನ್ಮದಲ್ಲಿ ತೀರ್ದೆ. ಅದಕ್ಕೆ ನಮ್ಗೇನ್ ಕೂರ್ಸ ಇಕ್ಕವ್ರೆ? ನಾವು ಮೈ ಬಗ್ಸ್ ಗೇದೆಟ್ಗೆ ಇಕ್ಕಿರೋದು. ಅದಕ್ಕೀಗ ಅವ್ರು ಮಾಡಿದ್ನೆಲ್ಲ ಮಾಡಿಸ್ಕೊಂಡ್ ಬದುಕಿರು ಅಂತೀಯನ್ವಾ? ಅರ್ಗಿಸಾಗಕ್ಕಿಲ್ಲ, ನೀನೇನ್ ಬೇಕಾರ ಮಾಡ್ಕ. ನಾನ್ ಮಾತ್ರ ಲಕ್ಕಪ್ಪನವ್ರ ಮಾತಿಗೆ ತಪ್ಪೋ ಮಗಳಲ್ಲವಾ? ಹಂಗಾರೆ ಅವ್ನು ನಿನ್ನೆ ಗೆಲ್ಲಿ ಬಿಡು. ಮುನಿ ಮುನಿ, ಯಾರ್ಲ ಅದು? ನಾನ್ ಮುನಿ. ಕೂಗಾಕ್ಬೇಡ. ಲಕ್ಕಪ್ಪನವರು ನಿನ್ನ ಒಡೆಯರ್ ಬಾವಿತ ಕರ್ಕೊಂಡ್ ಬಾ ಅಂತ ಕಳ್ಸಿದ್ರು. ಬಿರ್ಬಿರನ್ ಬರ್ಬೇಕಂತೆ. ಅವ್ರು ಕುರಿ ಕಡಿಯೋಷ್ಟ್ರಲ್ಲಿ ಸಪ್ಲಮ್ನ ಇರ್ಬೇಕಂತೆ. ಅದಕ್ಕೆ ಆಯ್ತು, ನಡಿ ಊರ್ಗ. ಬಾ. ಆ ಜಾಗ ನನಗೆ ಗೊತ್ತಿಲ್ಲ, ನೀನೇ ನಡಿ ಮುಂದೆ. ಇಷ್ಟ ಬಲಕ್ಕೆ ಅವ್ರಗ
ಅದಕ್ಕೇನಂತೆ ನನ್ ಮೇಲೆ ಅದೆಂತ ನ್ಯಾಯ ಮಾಡೋರೋ ಮಾಡ್ಲಿ, ಸಂಜಿಕೇನು ಈಗ್ಲೇ ಆದ್ರೂ ಸೈ ಬರ್ತಾರಂತೆ. ನೋಡ್ಲಾ, ಈಗೇನು ಬೇಡ. ಸಂಜಿಕ್ಕೆ ನ್ಯಾಯದ ಕಟ್ಟೆ ತಾವು ಬರ್ಬೇಕಂತ ಹೇಳ್ಬಿಟ್ ಬಾ ಹೋಗು. ಆಯ್ತು. ನೋಡ್ಲಾ, ಹಂಗೆ ಸಂಜೆಗ್ ನ್ಯಾಯ ಅದೇ ಅಂತ ಊರಾಗೆಲ್ಲ ಸಾಲ್ಬಿಟ್ ಬಾ. ಕೇಳ್ರಪ್ಪ, ಇವತ್ ಸಾಯಂಕಾಲಕ್ಕೆ ಗೌಡ್ರ ಮೇಲೆ ಪಂಚಾಯತಿ ಐತ್ರಪ್ಪ, ಬರೋರೆಲ್ಲ ಬರ್ಬೋದ್ರಪ್ಪ. ಮುನೀನು ಅವ್ರವ್ವ ಎಲ್ಲಿ? ಮುನಿ ಕಾಣ್ದಂಗಾಗವ್ಳೆ, ಅವ್ರವ್ವ ಹುಡ್ಕೊಂಡೋಗವಳೆ. ಹೋಗಿ ಬ್ಯಾಗ್ ಎಲ್ಲ ಕಪ್ಪನ್ ಕರ್ಕೊಂಡ್ ಬಾ. ಅದೇನೋ ನ್ಯಾಯ ಶುರು ಮಾಡಿ. ಏನಪ್ಪಾ ಲೆಕ್ಕ? ನಿಂದೇನಿದೇನು ಸಭೆ ಮುಂದೆ ಇಡು. ನಾನ್ ಯಾರಿಗಾಗ್ ಪಂಚಾಯತಿ ಕರಿಬೇಕಂತಿದ್ನೋ ಅವರೇ ಊರದಿಲ್ದಂಗಾಗವ್ರೆ. ಅದಕ್ಕೆ ಪಂಚಾಯತಿನ ವಸಿ ಮುಂದಕ್ಕೆ ಹಾಕಿ. ಲಕ್ಕ, ತಲೆ ನೆಟ್ಕದೆ ತಾನೆ. ನಾ ಯಾರು ಅಂತ ತಿಳ್ಕೊಂಡಿದ್ದಿ? ನನ್ನ ನ್ಯಾಯಕ್ಕೆ ಕರೆದಿದ್ದಲ್ದೆ ಮುಂದಕ್ಕೆ ಬೇರೆ ಹಾಕಲ್ತೀಯ? ನಾನೇ ನಿನ್ ಜೀತದ ಆಳಲ್ಲ. ನಿನ್ ಯೋಗ್ಯತೆ ಏನಂತ ಊರ್ ಜನಕ್ಕೆ ಗೊತ್ತದೆ. ಮುನಿ ಜೊತೆ ಒಡೆಯಲು ಭಾವಿತಾವಿದ್ದದ್ದು. ಅದ್ರ ಮೇಲೆ ನನ್ನ ಮುಖಕ್ಕೆ ಬೇರೆ ಮಸಿ ಬಳಿಯಕ್ ಬಂದಿದೀಯಾ? ಸಾಕ್ ಮುಚ್ಚಯ್ಯ ನಿನ್ ಬಾಯ. ನೀನ್ ಯೋಗ್ಯ ಅನ್ನೋದು ಊರಿನ ಜನಕ್ಕೆ ಗೊತ್ತದೆ. ನೋಡಿ, ಪಂಚಾಯತಿಯವ್ರ ಹತ್ರ ನನ್ನೊಂದು ಮಾತು. ಮುನಿನ್ ಕಾಂಡಂಗ್ ಮಾಡಿದವರು ಗೌಡ್ರೆ ಅಂತ ನನ್ನ ಅನುಮಾನ. ಏನ ಅಂದೆ ಸೂಳೆ ಮಗನೇ? ಆಯ್ತು, ಪಂಚಾಯತಿಯವ್ರ ಹತ್ರ ಆದ್ರೆ ಹಾರಾಡ್ತಿ. ಪೊಲೀಸ್ನವ್ರು ಬರ್ಲಿ, ಅವ್ರ ಮುಂದೆ ನಿನ್ ಹಾರಾಟನ ನಾನು ನೋಡ್ತೀನಿ. ಕೆಟ್ಟನಲ್ಲಪ್ಪ, ಕೆಟ್ಟೋದ್ನಲ್ಲಪ್ಪ. ಅವ್ರ ವಂಶ ನಿರ್ವಂಶ ಕುಟ್ಕೆ ಬರ್ದು ಒಡೆಯರ್ ಬಾವಿ ತಾಕ ಹಾಕ್ಬಿಟ್ಟವ್ರಲ್ಲಪ್ಪ. ನಾನೇನ್ ಮಾಡ್ಲಪ್ಪ? ಹೇಳಿ ಗೌಡ್ರೆ, ನನ್ ಕಂದ ಏನ್ ಪಾಪ ಮಾಡಿತ್ತು ಅಂತ ಹೇಳಿ ಗೌಡ್ರೆ. ಅವ್ಳು ಬಾಳ್ ಹಾಳ್ ಮಾಡಿದ್ರಿ. ಇವಾಗ ಅವ್ಳು ಕುಟ್ಕೆ ಬರ್ದು ಬಾವಿಗೆ ಹಾಕ್ತಿದ್ರಲ್ಲ ಗೌಡ್ರೆ, ನಿಮ್ಗೆ ಹೆಂಗ್ ಮನಸ್ ಬಂತು ಗೌಡ್ರೆ? ಹೇಳಿ ಗೌಡ್ರೆ, ನಿಮಗ್ ಕಳ್ಳಿದ್ದೆ ಅದೇ ಗೌಡ್ರೆ. ಹೇಳಿ ಗೌಡ್ರೆ, ನನ್ ಕಂದನ್ ಕೊಟ್ಬಿಡಿ ಗೌಡ್ರೆ. ಗೌಡ್ರೆ, ನನ್ ತಾಯಿವರೆಗೂ ಜೀತ ಮಾಡ್ಕೊಂಡಿರ್ತೀನಿ. ನನ್ ಕಂದನ್ ಕೊಡಿ ಗೌಡ್ರೆ. ಬನ್ನಿ ಗೌಡ್ರೆ, ಬನ್ನಿ ಗೌಡ್ರೆ. ಕೊಲೆ ವಿಚಾರ ಪಂಚಾಯತಿದಲ್ಲ, ಪೊಲೀಸ್ನವ್ರು ಬಂದ್ಮೇಲೆ. ನಮ್ಮನೆ ಅನ್ನ ತಿಂದು ನಮ್ಗೆ 2 ಬಗೆ ಕೊಂಟವನೆ. ನಾವೇನಂತದ್ ಮಾಡ್ಬಾರ್ದು ಮಾಡಿದ್ವು ಅವನ್ಗೆ ಅಂತ. ಯಾರವ್ವ, ಏನವ ಆಯ್ತು? ಅವನೇ ಲಕ್ಕ ಅನ್ನೋನು. ತುಂಬಾ ಒಳ್ಳೆಯವನು ಅಂತ ಕೊಂಡಾಡ್ತಿದ್ಯಲ್ಲ, ಈಗ ನೋಡು ಏನ್ ಮಾಡ್ತಾ ಕುಂತವನೆ ಅಂತ. 4 ದಿನ ಆದ್ರೂ ನನ್ ಜೈಲಿಗೆ ಕಳ್ಸೇ ತೀರ್ತಾನಂತೆ. ಅದಕ್ಕೆಲ್ಲ ಜಗ್ಗವನು ನಾನಲ್ಲ. ಯಾವ ಪೊಲೀಸ್ನವ್ರು ಬಂದು ಏನ್ ಮಾಡ್ಕೋತಾರೋ ನೋಡೇ ಬಿಡ್ತೀನಿ. ಆದ್ರೆ ಈ ಸೂಳೆ ಮಗ ನನ್ ತಲೆ ಮ್ಯಾಗ ಗೂಬೆ ಕುಣ್ಸಕ್ ಹೊಂಟವನಲ್ಲ. ಅವ್ರಪ್ಪನು
ಇಲ್ಲ ಇನ್ಯಾರನ್ನಾದ್ರೂ ಕರ್ಸಿ ಒಂದ್ ಮಾತು ಹೇಳ್ಸಿ. ಇಲ್ಲ ಇಲ್ಲ, ಎಲ್ರು ನನ್ನ ಮೇಲೆ ಹಾಗೆ ಆಗಿ ನಿಂತವ್ರೆ. ಬಿಡು, ಯಾವ್ರವನೇ ಆದಂಗಾಗ್ಲಿ. ಅವ್ವ ಲಕ್ಕ ನನ್ ಮಾತ್ನಂತೂ ತೆಗ್ದಾಕಿಲ್ಲ ಅಂತ ನನ್ಗನ್ಸ್ತದೆ. ನಾಳೆ ಒತ್ತಾರಕ್ಕೆ ಬೆಟ್ಟಕ್ಕೆ ಹೋಗ್ಬಿಟ್ ಬರ್ನಾ? ಅರೀತ್ ಕಂದ ನೀನು ಹೋಗೋದ್ ಸರಿನಾ? ಹೋದ್ರು ನಿನ್ ಮಾತ್ ನಾವ್ ಕೇಳ್ತಾನ? ಒಬ್ಳೆ ಹೆಂಗೋಯ್ತ್ಯಾ? ರಾತ್ರಿನೇ ಬೆಟ್ಟಕ್ಕೆ ಹೋದ್ನಂತೆ. ಒಂದ್ಸಲ ನೋಡೇ ಬಿಡೋದಾ? ನಂಗೇನು ಭಯ ಇಲ್ಲ. ಕೋಳಿ ಕೊಕ್ಕೆನಕ್ ಮುಂಚೆ ಚಿಕ್ಸಿದ್ದನ್ ಕರ್ಕೊಂಡೋಗ್ಬಿಟ್ ಬರ್ತೀನಿ. ಇಲ್ಲ ಅಂದ್ರೆ ಪೊಲೀಸ್ನವ್ರು ಬಂದ ಮೇಲೆ ಇಲ್ಲದ ಗಾಳಿ ಗಂಟ್ಲಾಯ್ತದೆ. ಆಮೇಲೆ ನಾವಿದ್ರು ಒಂದೇ ಸತ್ರು ಒಂದೇ ಅಲ್ವಾ? ಹಂಗ್ ಮಾಡು ಮಗ, ಹಿತ್ಲ ಕಡೆ ನಾವ್ ಕರಿತೀನಿ. ಹೋಗ್ಬಿಟ್ ಬಂದ್ಬಿಡು. ನಿಮ್ಮ ಅಪ್ಪನ್ ಗೊತ್ತಾಗೋದ್ ಬೇಡ. ಹುಷಾರು. ಆಯ್ತು, ಹಂಗೆ ಆಗ್ಲಿ. ಹೀಗೆ ಮುಡಿದವಳೆ ಹರುಷದಿ ನಡೆದವಳೆ, ಮಲ್ಲಿಗೆ ಮುಡಿದವಳೆ ಹರುಷದಿ ನಡೆದವಳೆ, ಹುಸಿನಗೆ ಬೀರುತ್ತ ನಡೆದವಳೆ, ಗೆಳೆಯಾನ ನೆನೆಯುತ್ತ ಮೈ ಮರೆತವಳೆ, ಲಕ್ಕಾನ ಬಲವಿಗೆ ಸೋತವಳೆ. ಲಕ್ಕಪ್ಪನ ಮನೆಯಲ್ಲಿ ಲಕ್ಕಪ್ಪನವ್ರ ಮನೇಲಿ ಅಲ್ಲ ಐತೆ. ಚಿಕ್ಸಿದ್ದ ನಾನ್ ಬರೋ ತನಕ ಈ ಮರ್ದಡಿಯಲ್ಲಿ ಕುಂತಿರು. ಆಯ್ತವ. ಬಯಸುತ್ತ ಬಂದಾಳ ಇನಿಯಾನ, ಅರಸುತ್ತ ಬಂದಾಳ ಗೆಳೆಯಾನ, ಅರಸುತ್ತ ಬಂದಾಳ ಗೆಳೆಯಾನ, ಅರಸುತ್ತ ಬಂದಾಳ ಗೆಳೆಯಾನ. ಹುಯ್ಯಳ ಹುಯ್ಯಳ ಹುಯ್ಯ. ಗೌರಿ, ನೀನು ಯಾಕೆ ಬರ್ಬಾರ್ದಾ? ಬರ್ಬಾರ್ದು ಹೊತ್ತಾಗ ಬಂದಿಯಲ್ಲ ಅಂತ. ಹಿಂಗೆ ಬಾಗ್ಲಲ್ಲಿ ನಿಲ್ಲಿಸ್ತೀಯೋ ಒಳಗ್ ಕರಿತೀಯೋ? ಬಾಬಾ, ನಾನೇನು ಮಹಾರಾಜನೂ ಅಲ್ಲ, ಇಲ್ಲ ನಿಮ್ಮ ಅಪ್ಪ ನಂಗೆ ಊರಿನ ದೊಡ್ಡ ಗೌಡ್ನೂ ಅಲ್ಲ. ನೀ ಯಾಕೆ ಬಂದಿ ಅಂತ ನಂಗೆ ಗೊತ್ತು. ನಿಮ್ಮ ಅಪ್ಪನೇ ಕಳಿಸಿರ್ಬೇಕು. ಇಲ್ಲ, ನಮ್ಮ ಅಪ್ಪನಿಗೆ ಇದು ಗೊತ್ತಿಲ್ಲ. ನಾನಾಗೆ ಬಂದೆ. ಸುಳ್ಳು ಹೇಳ್ತಾ ಇದೀಯ? ದೇವರಾಣಿಗೂ ಸುಳ್ಳಲ್ಲ. ಹೋಗ್ಲಿ, ಯಾಕೆ ಬಂದೆ? ಯಾಕೆ ಬಂದಿದ್ದು ಅಂತ ನಂಗೆ ಗೊತ್ತು ಅಂದ್ರೆ ನಿಮ್ಮ ಅಪ್ಪನ ಮೇಲೆ ದೂರ್ ಕೊಡೋದು ಬೇಡ ಅಂತಾನೆ ನಿನ್ ಮಾತು. ನಾನಾಗ್ಲೇ ರಾತ್ರಿನೇ ಬೆಟ್ಟದ ಪೊಲೀಸರ ಹತ್ರ ದೂರ್ ಕೊಟ್ಟಾಯ್ತು. ಬೇಡಲ್ಲಕ್ಕ, ನನ್ ಮುಖನಾದ್ರೂ ನೋಡಿ ಹಂಗಾಗ್ದಂಗೆ ಮಾಡು. ನೋಡು ಗೌರಿ, ನಿಮ್ಮಪ್ಪ ಮಹಾ ನೀಚ. ಅವನು ಹೊಟ್ಟೆ ಒಳಗೆ ನೀನದು ಹೆಂಗ್ ಹುಟ್ಟಿದೆಯೋ ನಾ ಬೇರೆ ಕಾರಣ. ಅವನು ಮಾಡಿದ ಪಾಪ ಅವನು ಅನುಭವಿಸ್ಲಿ ಬಿಡು. ಇಲ್ಲ ಲಕ್ಕ, ಅವನಿಗೆ ನಾನು ಮಾತು ಕೊಟ್ಟು ಬಂದಿವ್ನಿ. ಲಕ್ಕ ನನ್ನ ಮಾತು ನಾನು ತೆಗ್ದಾಕಲ್ಲ ಅಂತ. ಲಕ್ಕ ಲಕ್ಕ ಗೌರಿ, ವಾಪಸ್ ತಗಂಡೀವ್ ನೀಂತೇಳು ನಿಮ್ಮಪ್ಪಂಗೆ. ಗೌರ, ಹೋದ್ ಕೆಲ್ಸ ಹಣ್ಣಾಯ್ತೋ ಕಾಯಾಯ್ತೋ? ಏನಾಯ್ತು ಕಂದ? ಎರಡು ಆಯ್ತವ. ಹಂಗಂದ್ರೆ ಲಕ್ಕ ನಿನ್ ಮಾತು ಕೇಳಿಲ್ವಾ? ಕೇಳ್ದ?
ಅವನು ಅಪ್ಪಂಗೆ ಏನು ಆಗ್ದಂಗೆ ನೋಡ್ಕೊತೀನಿ ಅಂತ ಪೊಲೀಸ್ನವ್ರು ಬರಕ್ಕಿಲ್ವಂತೆ. ಸದ್ಯ ಬಿಡು, ಮತ್ತ್ಯಾಕ್ ಸಪ್ಕಿದ್ಯಾ ಮಗ? ಅಷ್ಟು ದೂರದಿಂದ ನಡ್ಕೊಂಡ್ ಬಂದಲ್ಲ, ಅದಕ್ಕೆ. ನೋಡ್ರೆ ಎಲ್ಲ ಮುಗ್ದೋಯ್ತು. ಮುನೀನ ಊನು ಬಿಟ್ರು, ಲಕ್ಕಪ್ಪನೇ ಎಲ್ಲ ಖರ್ಚು ಹಾಕೊಂಡಿದ್ರು. ಅರೆ ಬಿಡು, ಯಾಕೆ ಹಿಂಗ್ ಮಾಡ್ದೆ ಅಂತ ಯಾರೆಷ್ಟು ಕೇಳಿದ್ರು ಲಕ್ಕಪ್ಪ ಚಪ್ಪಾಯ ಅಂದ್ರು ಬಾಬಿಲಿಲ್ಲ ಅಂತೀನಿ. ಪೊಲೀಸ್ನವರು ಇವನ ಮಾಮನ ಮಕ್ಕಳು ನೋಡು, ಅವ್ರು ಯಾರು ಬರ್ಲಿಲ್ಲ, ಅದಕ್ಕೆ ಹಿಂಗ್ ಬಂದ್ ಮಾಡವ್ನೆ. ಇರ್ಬೋದು. ಯಾಕೆ ಗೌರಿ, ಯಾಕೆ ಹಿಂಗ್ ಬೆಳಗಿನ ಒಂದೇ ಸುಮ್ನೆ ಸೋಕ ಮಾಡಿಯೇ? ಹೇಳ್ತಿದ್ರೆ ನೋಡು, ನನ್ನಾಣೆ ಕೇಳಮ್ಮ, ನಂದು ಮುನಿ ಪಾಡೆ ಆಯ್ತು. ಅಯ್ಯೋ ದೇವ್ರಿ, ನನ್ ಕಂದನಿಗೆ ಯಾಕೆ ತಪ್ಪಾಡ್ತಾನ್ಯವ? ನೋಡ್ದೇನೆ ಹೆಂಗಾಯ್ತು? ನಂಗೇನೋ ಮಾಡ್ತೀನಿ ಅನ್ನಲ್ಲ, ಬಸ್ ಅಂದೋಯ್ತು. ಯಾಕಂಗ್ ನೋಡ್ತಾ ಇದ್ದಿ? ಏನಾಯ್ತೆ? ಆಯ್ತು, ಏನಾಗ್ಬಾರ್ದಾಗಿತ್ತು ಅದೇ ಆಗೋಯ್ತು. ನೀವು ಮಾಡಿದ ಪಾಪಕ್ಕೆ ನನ್ ಕಂದ ಈಗ ಹಾಳಾಗ್ ಕೂತದೆ. ಏನಾಯ್ತ ಗೌರಿಗೆ? ಏನಾಯ್ತು ಗೌರು? ಗೌರು ಏನಾಯ್ತವ? ಏನಾಯ್ತು ಮಗಳೇ? ಗೌಡ್ರೆ ನೀವು ಕಡೆಯದಾಗ ನನ್ನೊಂದು ಮಾತನಾಡ್ಸ್ಕೊಡ್ತೀಯ? ಆಗ್ಲಿ ಗೌಡ್ರೆ. ನನ್ನ ಗೌರಿನ ನೀನೇ ಕೈ ಹಿಡಿದು ಕಾಪಾಡ್ತೀನಿ ಅಂತ ಭಾಷೆ ಕೊಡ್ತೀಯ? ಖಂಡಿತ ಗೌಡ್ರೆ. ಬೇಡದ ಲಕ್ಕಗೆ ಗೌರಿಯ ಕೊಟ್ಟಿಲ್ಲ, ಹಿಂದೇಕೆ ಉಕ್ಕೈತೆ ಪ್ರೀತಿ, ಮಳ್ಳಿನ ಮಕ್ಕಳು ಎಲ್ಲರೂ ಮುಂದೆ ತಿಳಿಯಿತೆ ಇಂದಿ